ಎಲ್ಲರಿಗೂ ನಮಸ್ತೆ. ನಾನು ಈ ಕ್ಲಾಸಲ್ಲಿ ಸೈನಿಕ್ ಸ್ಕೂಲ್ ಇಂಟೆಲಿಜೆನ್ಸ್ ಸಿಲೆಬಸ್ಸಲ್ಲಿ ಚಾಪ್ಟರ್ ನಂಬರ್ 5 ಅರ್ಥಮೆಟಿಕ್ ರೀಸನ್ ಇದ್ರ ಮೇಲೆ ಒಂದು 25 ಲೆಕ್ಕನ ಸಾಲ್ವ್ ಮಾಡಿಸ್ತಾ ಇದ್ದೀನಿ. ಫಸ್ಟ್ ಕ್ವಶನ್ ನೋಡಿ, ಫಸ್ಟ್ ಕ್ವಶನ್ ಓದಿ ಅರ್ಥ ಮಾಡ್ಕೊಳ್ಳಿ. ಅದ್ರಲ್ಲಿ ಏನು ಕೊಟ್ಟಿದ್ದಾನೆ ಅಂದರೆ, ಒಂದು ಸ್ಕೂಲಲ್ಲಿ ಬಾಯ್ಸು ಮತ್ತು ಗರ್ಲ್ಸ್ ಇದ್ದಾರಂತೆ. ಆಯಿತಾ, ಒಂದು ಸ್ಕೂಲಲ್ಲಿ ಬಾಯ್ಸು ಮತ್ತು ಗರ್ಲ್ಸ್ ಇದ್ದಾರಂತೆ. ನಾವು ಅದನ್ನು ಈ ರೀತಿ ಬರ್ಕೋಬೋದು. ಟೋಟಲ್ ನಂಬರ್ ಆಫ್ ಸ್ಟೂಡೆಂಟು ಬಾಯ್ಸು ಪ್ಲಸ್ ಗರ್ಲ್ಸ್ ಅಂತ ಬರ್ಕೋಬೋದು. ಅದಾದ್ಮೇಲೆ ಏನು ಕೊಟ್ಟಿದ್ದಾರೆ ಅಂದರೆ, ನಂಬರ್ ಆಫ್ ಬಾಯ್ಸ್ 3 times ದ ನಂಬರ್ ಆಫ್ ಗರ್ಲ್ಸ್ ಅಂತ ಕೊಟ್ಟಿದ್ದಾನೆ. ನಂಬರ್ ಆಫ್ ಬಾಯ್ಸ್ ಈಕ್ವಲ್ ಟು 3 times ದ ಗರ್ಲ್ಸ್ ಅಂತ ಕೊಟ್ಟಿದ್ದಾನೆ. ಆಯ್ತಾ, ಅದನ್ನ ಈ ರೀತಿ ಬರ್ಕೊಳ್ಳಿ. ನಂಬರ್ ಆಫ್ ಬಾಯ್ಸ್ 3 times ದ ಗರ್ಲ್ಸ್ ಅಂತ ಕೊಟ್ಟಿದ್ದಾನೆ. ಆಯ್ತಾ, ಬಾಯ್ಸ್ಗೆ ಈ ರೀತಿ ಬರ್ಕೊಳ್ಳಿ. ಆಯ್ತಾ, ಅಂದ್ರೆ ಕನ್ನಡದಲ್ಲಿ ಆ ಸ್ಕೂಲಲ್ಲಿರೋ ಹುಡುಗರು ಗರ್ಲ್ಸ್ ಇದಾರಲ್ಲ ಅವ್ರಿಗಿಂತ 3 ಪಟ್ಟು ಜಾಸ್ತಿ ಇದ್ದಾರೆ ಅಂತ ಹೇಳಿದ್ದಾರೆ. ಆಯ್ತಾ, ಗರ್ಲ್ಸ್ಗಿಂತ 3 ಪಟ್ಟು ಜಾಸ್ತಿ ಇದ್ದಾರೆ ಅಂತ ಹೇಳಿದ್ದಾರೆ. ಅದನ್ನ ಈ ರೀತಿ ಬರ್ಕೊಳ್ಳಿ. ಗರ್ಲ್ಸ್ನ ಆಸ್ ಇಟ್ ಈಸ್ ಬರ್ಕೊಳ್ಳಿ. ಗರ್ಲ್ಸ್ನ ಕನ್ನಡ ಮೀಡಿಯಂ ಅವರು ಗರ್ಲ್ಸ್ ಅನ್ನ ಹುಡುಗಿರು ಅಂತ ಬರ್ಕೊಳ್ಳಿ, ಬಾಯ್ಸ್ ಅನ್ನ ಹುಡುಗರು ಅಂತ ಬರ್ಕೊಳ್ಳಿ. ನೋಡಿ ಇದೇನಾಗುತ್ತೆ, 3 + 1 4 ಗರ್ಲ್ಸ್ ಆಗುತ್ತೆ. ಟೋಟಲ್ ನಂಬರ್ ಆಫ್ ಸ್ಟೂಡೆಂಟ್ ಈಕ್ವಲ್ ಟು 4 times ದ ಗರ್ಲ್ಸ್ ಅಂತ ಬರುತ್ತೆ. ಈ ಕ್ವಶನ್ ಏನು ಕೇಳಿರೋದು, 4 ಆಪ್ಷನ್ ಕೊಟ್ಟಿದ್ದಾನೆ. 4 ಆಪ್ಷನ್ ಕೊಟ್ಬಿಟ್ಟು ಇದರಲ್ಲಿ ಯಾವುದು ಟೋಟಲ್ ನಂಬರ್ ಆಫ್ ಸ್ಟೂಡೆಂಟ್ನ ರೆಪ್ರೆಸೆಂಟ್ ಮಾಡಲ್ಲ ಅಥವಾ ಚಿಲ್ಡ್ರನ್ನ ರೆಪ್ರೆಸೆಂಟ್ ಮಾಡಲ್ಲ ಅಂತ ಕೇಳಿದರೆ. ಆಯ್ತಾ, ಅದಕ್ಕೇನು ಮಾಡಿ, ಫಸ್ಟ್ ಇದನ್ನ ಆಪ್ಷನ್ ಚೆಕ್ ಮಾಡಿ. 44 ಹಾಕೊಂಡು ಚೆಕ್ ಮಾಡಿ. ಟೋಟಲ್ ಇದೆಯಲ್ಲ, ಟೋಟಲ್ ಜಾಗಕ್ಕೆ 44 ಹಾಕೊಂಡು ಚೆಕ್ ಮಾಡಿ ಗರ್ಲ್ಸ್ ಅಂತ. ಆಯ್ತಾ, 4 1s 4 11s. ಆಯ್ತಾ, ಸೊ ಇದು ಸರಿ ಹೋಗುತ್ತೆ, ಇದು ಸರಿ ಹೋಗುತ್ತೆ. ನೆಕ್ಸ್ಟ್ ಇದು ಮಾಡಿ, ನೆಕ್ಸ್ಟ್ ಆಪ್ಷನ್ ಚೆಕ್ ಮಾಡಿ. ನೆಕ್ಸ್ಟ್ ಆಪ್ಷನ್ ಏನಿದೆ, 48 ಇದೆ. 48 4 times ದ ಗರ್ಲ್ಸ್ ಹಾಕೊಂಡು ಚೆಕ್ ಮಾಡಿ. 4 1s 4 2s. ಸೊ ಇದು ಸರಿ ಹೋಗುತ್ತೆ. ಈ ಆಪ್ಷನ್ನು ಸರಿ ಇದೆ. ಆಯಿತಾ, ಮ್ಯಾಚ್ ಆಗುತ್ತೆ. ನಂಬರ್ ಆಫ್ ಚಿಲ್ಡ್ರನ್ಗೆ ಈ ಆಪ್ಷನ್ ಮ್ಯಾಚ್ ಆಗುತ್ತೆ, ಈ ಆಪ್ಷನ್ ಮ್ಯಾಚ್ ಆಗುತ್ತೆ. ನೆಕ್ಸ್ಟ್ 3ನೇ ಚೆಕ್ ಮಾಡಿ. 40 = 4 times ದ ಗರ್ಲ್ಸ್. ಆಯಿತಾ, 4 1s 4 10s. ಆಯಿತಾ, ಈ ಆಪ್ಷನ್ನು ಅಪ್ಲೈ ಆಗುತ್ತೆ. ಆಯಿತಾ, 4ನೇ ಆಪ್ಷನ್ ಚೆಕ್ ಮಾಡಿ. 4ನೇ ಆಪ್ಷನ್ನು 42 ಇದೆ. ಇಲ್ಲಿ 4 times ದ ಗರ್ಲ್ಸ್ ಅಂತ ಇದೆ. ಆಯಿತಾ, ಇದು ಡಿವೈಡ್ ಆಗಲ್ಲ. ಆಯಿತಾ, 4 1s ನೆಕ್ಸ್ಟ್ ಡಿವೈಡ್ ಆಗಲ್ಲ, ಅಂದರೆ ಪೂರ್ಣ ಪ್ರಮಾಣದಲ್ಲಿ ಡಿವೈಡ್ ಆಗಲ್ಲ. ಸೊ ಅದಕ್ಕೆ ಇದು ಆಪ್ಷನ್ ಡಿ ಆಗುತ್ತೆ. ಆಯಿತಾ, ಕ್ವಶನ್ ನಂಬರ್ 1ಗೆ ಆನ್ಸರ್ ಅಂದ್ಬಿಟ್ಟು ಆಪ್ಷನ್ ಡಿ ಆಗುತ್ತೆ. ಆಯಿತಾ, ಇದು ಟೋಟಲ್ ನಂಬರ್ ಆಫ್ ಸ್ಟೂಡೆಂಟ್ನ ರೆಪ್ರೆಸೆಂಟ್ ಮಾಡಲ್ಲ. ಆಪ್ಷನ್ ಡಿ ಟೋಟಲ್ ನಂಬರ್ ಆಫ್ ಸ್ಟೂಡೆಂಟ್ನ ರೆಪ್ರೆಸೆಂಟ್ ಮಾಡಲ್ಲ. ಆಯಿತಾ, ಕ್ವಶನ್ ನಂಬರ್ 1ಗೆ ಆಪ್ಷನ್ನು ಡಿ. ಸೆಕೆಂಡ್ ಕ್ವಶನ್ ನೋಡಿ, ಸೆಕೆಂಡ್ ಕ್ವಶನ್ ಓದಿ ಅರ್ಥ ಮಾಡ್ಕೊಳ್ಳಿ. ಅದ್ರಲ್ಲಿ ಏನು ಕೊಟ್ಟಿದ್ದಾರೆ ಅಂದರೆ, ಒಂದು ಹುಡುಗಿ ಪ್ರತಿ 25 ನಿಮಿಷಕ್ಕೆ ಒಂದೊಂದು ಕ್ಯಾಂಡಿ ತಿಂತಾರಂತೆ. ಆಯಿತಾ, ಒಂದು ಹುಡುಗಿ ಪ್ರತಿ 25 ನಿಮಿಷಕ್ಕೆ ಒಂದೊಂದು ಕ್ಯಾಂಡಿ ತಿಂತಾರಂತೆ. ಹಾಗಾದರೆ ಬೆಳಿಗ್ಗೆ 7:35 ತಿನ್ನಕ್ಕೆ ಶುರು ಮಾಡಿದ್ರೆ ಅವರು ಎಷ್ಟೊತ್ತಾದ್ಮೇಲೆ 8ನೇ ಕ್ಯಾಂಡಿನ ತಿಂತಾರೆ ಅಂತ ಕೇಳಿದರೆ. ಆಯಿತಾ, ಬೆಳಿಗ್ಗೆ 7:35 ಕ್ಯಾಂಡಿನ ತಿನ್ನೋಕೆ ಶುರು ಮಾಡಿದ್ರೆ ಎಷ್ಟೊತ್ತಾದ್ಮೇಲೆ 8ನೇ ಕ್ಯಾಂಡಿನ ತಿಂತಾರೆ ಅಂತ ಕೇಳಿದರೆ. ಆಯಿತಾ, ಹಂಗಂದ್ರೆ ಆಲ್ರೆಡಿ ಅವರು 7 ಕ್ಯಾಂಡಿನ ತಿಂದಿದ್ದಾರೆ ಅಂತ ಅರ್ಥ. ಆಯಿತಾ, ಆಲ್ರೆಡಿ ಅವರು 7 ಕ್ಯಾಂಡಿನ ತಿಂದಿದ್ದಾರೆ ಅಂತ ಅರ್ಥ ಆಯ್ತು. ಆಯಿತಾ, ನೋಡಿ 7 ಕ್ಯಾಂಡಿ ತಿನ್ನೋಕ್ಕೆ ಎಷ್ಟು ಟೈಮ್ ತಗೊಳುತ್ತೆ, 7 × 25 ಅಂತ ಮಲ್ಟಿಪ್ಲೈ ಮಾಡಿ. 7 × 25 ಅಂತ ಮಾಡಿದ್ರೆ 175 ಮಿನಿಟ್ಸ್ ತೊಗೊಂಡಿರ್ತಾರೆ. ಆಯಿತಾ, 7 ಕ್ಯಾಂಡಿನ ತಿನ್ನೋಕ್ಕೆ 175 ಮಿನಿಟ್ಸ್ನ ತೊಗೊಂಡಿರ್ತಾರೆ. ಇದನ್ನು ಅವರ್ ಮತ್ತು ಮಿನಿಟ್ಗೆ ಕನ್ವರ್ಟ್ ಮಾಡಿ. ಯಾವ ರೀತಿ ಕನ್ವರ್ಟ್ ಮಾಡ್ತೀರಾ, ಜಸ್ಟ್ ಇದೆಲ್ಲ ಗೊತ್ತಿರುತ್ತೆ ನಿಮಗೆ. 175 61 60 62 120. ಆಯಿತಾ, ಇಲ್ಲಿ 5 ಬರುತ್ತೆ, ಇಲ್ಲಿ 5 ಬರುತ್ತೆ. ಸೊ ಏನಾಗುತ್ತೆ, ಇದು 2 hours 55 minutes ಆಗುತ್ತೆ. ಅಂದರೆ 2 hours 55 minutes ಆಗುತ್ತೆ. ಆಯಿತಾ, 2 hours 55 minutes ಆಗುತ್ತೆ. 7 ಐಸ್ ಕ್ರೀಮ್ ಅಥವಾ ಕ್ಯಾಂಡಿನ ತಿನ್ನೋಕ್ಕೆ 2 hours 55 minutes ಆಗುತ್ತೆ. ಅವರು ಬೆಳಿಗ್ಗೆ 7:35 AM ತಿನ್ನೋಕ್ಕೆ ಶುರು ಮಾಡ್ತಾರಂತೆ. ಆಯಿತಾ, ಅಂದರೆ 2 hours 55 minutes ತೊಗೋತಾರಂತೆ 7 ಕ್ಯಾಂಡಿ ತಿನ್ನೋಕ್ಕೆ. ಅಂದರೆ 5 5 10 0 10 1 5 4 9 5 9 7 2 9 ಆಯಿತು. ಆಯಿತಾ, 9:90 ಆಯಿತು. 90 ನಿಮಿಷನ ಯಾವ ರೀತಿ ಬರ್ಕೋತೀರಾ, 90 ನಿಮಿಷನ 60 + 30 ಮಿನಿಟ್ ಅಂತ ಬರ್ಕೊಳ್ಳಿ. 60 + 30 ಮಿನಿಟ್ ಅಂತ ಬರ್ಕೊಳ್ಳಿ. 60 ನಿಮಿಷ ಅಂದರೆ 1 hour. ಸೊ 1 hourನ ಈ ಕಡೆ ತೊಗೊಳ್ಳಿ. 1 hourನ ಈ ಕಡೆ ತೊಗೊಂಡಿದ್ದು 10 hour ಆಗುತ್ತೆ. ಆಯಿತಾ, 10 hours 30 minutes ಆಗುತ್ತೆ.
ಆಯಿತಾ, ಅಥವಾ 10:30 AM ಅಂತ ಬರ್ಕೋಬೋದು, 10:30 AM ಅಂತ ಬರ್ಕೋಬೋದು. ಆಯಿತಾ, ಅವರು 10ನೇ ಕ್ಯಾಂಡಿನ 10:30 AM ತಿಂತಾರೆ. ಆಯಿತಾ, ಕ್ವಶನ್ ನಂಬರ್ ಸೆಕೆಂಡ್ಗೆ ಆನ್ಸರ್ ಏನು ಬರುತ್ತೆ? ಕ್ವಶನ್ ನಂಬರ್ ಸೆಕೆಂಡ್ಗೆ ಆನ್ಸರು ಎ. ಕ್ವಶನ್ ನಂಬರ್ 3 ನೋಡಿ. ಕ್ವಶನ್ ನಂಬರ್ 3ನ ಓದಿ ಅರ್ಥ ಮಾಡ್ಕೊಳ್ಳಿ. ಅದ್ರಲ್ಲಿ ಏನು ಕೊಟ್ಟಿದ್ದಾರೆ ಅಂದರೆ, ಅಪ್ಪ ಮಗಂಗೆ ಹೇಳ್ತಾನಂತೆ ಐ ವಾಸ್ 3 times ಯುವರ್ ಪ್ರೆಸೆಂಟ್ ಏಜ್ ವೆನ್ ಯು ಆರ್ ಬಾರ್ನ್. ಹಂಗಂದ್ರೆ ನೀನು ಹುಟ್ಟಿದಾಗ ನನ್ನ ವಯಸ್ಸು ನಿನ್ನ ಈಗಿನ ವಯಸ್ಸಿನ 3ರಷ್ಟಿತ್ತು ಅಂತ ಹೇಳ್ತಾನೆ. ಆಯ್ತಾ, ನೀನು ಹುಟ್ಟಿದಾಗ ನನ್ನ ವಯಸ್ಸು ನಿನ್ನ ಈಗಿನ ವಯಸ್ಸಿನ 3ರಷ್ಟಿತ್ತು ಅಂತ ಹೇಳ್ತಾನೆ. ಹೇಳಾದ್ಮೇಲೆ ಕ್ವಶನ್ ಏನು ಕೇಳಿದ್ದಾರೆ? ಫಾದರ್ ಏಜ್ ಕೊಟ್ಟಿದ್ದಾರೆ, ಫಾದರ್ ಏಜ್. ಆಯ್ತಾ, ಫಾದರ್ದು ಪ್ರೆಸೆಂಟ್ ಏಜ್ ಕೊಟ್ಟಿದ್ದಾರೆ. ಫಾದರ್ದು ಪ್ರೆಸೆಂಟ್ ಏಜು 36 ವರ್ಷ ಅಂತೆ. ಆಯ್ತಾ, ಕೊಟ್ಬಿಟ್ಟು ಮಗಂದು 4 ವರ್ಷದಿಂದ ವಯಸ್ಸು ಎಷ್ಟಿತ್ತು ಅಂತ ಕೇಳಿದ್ರೆ. ಆಯ್ತಾ, 4 ವರ್ಷದಿಂದ ಅವನ ಮಗನ ವಯಸ್ಸು ಎಷ್ಟಿತ್ತು ಅಂತ ಕೇಳಿದ್ರೆ. ಆಯ್ತಾ, ಫಾದರ್ದು ಪ್ರೆಸೆಂಟ್ ಏಜು 36 ವರ್ಷ ಅಂತೆ. ಸಂದು ಪ್ರೆಸೆಂಟ್ ಏಜ್ ಎಷ್ಟಿದೆ? ಸಂದು ಪ್ರೆಸೆಂಟ್ ಏಜು ಎಕ್ಸ್ ಅಂತ ತಿಳ್ಕೊಳ್ಳಿ. ಆಯ್ತಾ, ಸಂದು ಪ್ರೆಸೆಂಟ್ ಏಜು ಎಕ್ಸ್ ಅಂತ ತಿಳ್ಕೊಳ್ಳಿ. ಆಯ್ತಾ, ಈಗ ನೋಡಿ, ಎಕ್ಸ್ ಇಯರ್ಸ್ ಎಗೋ, ಹಲವು ವರ್ಷಗಳ ಹಿಂದೆ ಅಪ್ಪನ ವಯಸ್ಸು ಎಷ್ಟಿತ್ತು? ಅಪ್ಪನ ವಯಸ್ಸು ಫಾದರ್ದು ವಯಸ್ಸು 36 - x ಅಂತ ಬರ್ಕೊಳ್ಳಿ. ಆಯ್ತಾ, 36 - x ಅಂತ ಬರ್ಕೊಳ್ಳಿ. -x ಏನಕ್ಕೆ ಅಂದರೆ ಹಲವು ವರ್ಷಗಳ ಹಿಂದೆ ಅಂತ ಕೇಳಿದ್ದೇನೆ, ಅದಕ್ಕೆ ಹಿಂದೆ ಅಂದರೆ -x. ಆಯ್ತಾ, ಬರ್ಕೊಳ್ಳಿ. ಅದಾದ್ಮೇಲೆ ಅವನು ಕೇಳಿದ್ರು ಕ್ವಶನ್ ಪುನಃ ವಾಪಸ್ ಬನ್ನಿ. ಐ ವಾಸ್ 3 times ಯುವರ್ ಪ್ರೆಸೆಂಟ್ ಏಜ್ ವೆನ್ ಯು ಆರ್ ಬಾರ್ನ್. ಆ ಮಗು ಹುಟ್ಟಿದಾಗ ಅಪ್ಪನ ವಯಸ್ಸು 3 times ಯುವರ್ ಪ್ರೆಸೆಂಟ್ ಏಜ್ ಅಂತ ಕೊಟ್ಟಿದ್ದಾನೆ. ಆಯ್ತಾ, ನೋಡಿ, 3 times ಯುವರ್ ಪ್ರೆಸೆಂಟ್ ಏಜ್, ಮಗನ ಪ್ರೆಸೆಂಟ್ ಏಜ್ನ 3ರಷ್ಟು ವಯಸ್ಸಿತ್ತು. 3 times ಯುವರ್ ಪ್ರೆಸೆಂಟ್ ಏಜ್, ಆ ಮಗನ ಈಗಿನ ವಯಸ್ಸಿನ 3ರಷ್ಟಿತ್ತು ಅಂತ. ಆಯ್ತಾ, ಇದು ಮಗಂದು, ಅಪ್ಪಂದು ಎಷ್ಟಾಗುತ್ತೆ? ಅಪ್ಪಂದು 36 - x ಅಂತ ಬರ್ಕೊಂಡು ಈಕ್ವೇಟ್ ಮಾಡಿ. ಆಯ್ತಾ, ಇದನ್ನ ಈಕ್ವೇಟ್ ಮಾಡಿ ಸಿಂಪ್ಲಿಫೈ ಮಾಡಿ ನೋಡಿ. 36 - x ಆ ಕಡೆ ಹೋದ್ರೆ +x ಆಗುತ್ತೆ, ಇದು 4x ಆಗುತ್ತೆ, ಇದು 36 ಆಗುತ್ತೆ. ಆಯ್ತಾ, 4 1s 4 9s, x = 9 years ಆಗುತ್ತೆ. ಅಂದರೆ ಮಗಂದು ಪ್ರೆಸೆಂಟ್ ಏಜ್ ಗೊತ್ತಾಯಿತು. ಆಯ್ತಾ, ಮಗಂದು ಪ್ರೆಸೆಂಟ್ ಏಜ್ ಗೊತ್ತಾಯಿತು 9 ವರ್ಷ ಅಂತ. ಅವ್ನು ಕ್ವಶನ್ ಕೇಳಿರೋದು 4 ವರ್ಷದ ಹಿಂದೆ ಅವನ ಮಗನ ವಯಸ್ಸು ಎಷ್ಟಿತ್ತು ಅಂತ. 4 ವರ್ಷಗಳ ಹಿಂದೆ ಅವನ ಮಗನ ವಯಸ್ಸು ಎಷ್ಟಿತ್ತು ಅಂತ. ಆಯ್ತಾ, ಹಾಗೇನು ಮಾಡಿ 9ಅಲ್ಲಿ 4ನ ಮೈನಸ್ ಮಾಡಿ 4 ವರ್ಷದಿಂದ ಅವನ ಮಗನ ವಯಸ್ಸು 5 ವರ್ಷ ಆಗಿತ್ತು ಅಂತ. ಆಯ್ತಾ, ಕ್ವಶನ್ ನಂಬರ್ 3ಗೆ ಆನ್ಸರ್ ಏನು ಬರುತ್ತೆ? ಕ್ವಶನ್ ನಂಬರ್ 3ಗೆ ಆನ್ಸರು ಡಿ. ಕ್ವಶನ್ ನಂಬರ್ 4 ನೋಡಿ. ಕ್ವಶನ್ ನಂಬರ್ 4ನ ಓದಿ ಅರ್ಥ ಮಾಡ್ಕೊಳ್ಳಿ. ಅದರಲ್ಲಿ ಏನು ಕೊಟ್ಟಿದ್ದಾರೆ ಅಂದರೆ, ಪಟ್ನಾ ರೈಲ್ವೆ ಸ್ಟೇಷನಿಂದ ಪ್ರತಿ 45 ನಿಮಿಷಕ್ಕೆ ಒಂದೊಂದು ಟ್ರೈನ್ ಹೋಗುತ್ತಂತೆ. ಆಯ್ತಾ, ಫಾರ್ ಎವ್ರಿ 45 ಮಿನಿಟ್ಸ್ಗೆ ಟ್ರೈನು ಹೋಗುತ್ತಂತೆ. ಬರ್ಕೊಂಡಿದ್ದೀನಿ. ಪಟ್ನಾ ರೈಲ್ವೆ ಸ್ಟೇಷನಿಂದ ಫಾರ್ ಎವ್ರಿ 45 ಮಿನಿಟ್ಸ್ಗೆ ಪ್ರತಿ 45 ನಿಮಿಷಕ್ಕೆ ಟ್ರೈನ್ ಹೋಗುತ್ತಂತೆ. ಆಯ್ತಾ, ಅದಾದಮೇಲೆ ರೈಲ್ವೆ ಸ್ಟೇಷನ್ ಮಾಸ್ಟರು, ಆಯ್ತಾ, ರೈಲ್ವೆ ಸ್ಟೇಷನ್ ಮಾಸ್ಟರು ಏನಂತ ಅನೌನ್ಸ್ ಮಾಡ್ತಾನಂತೆ ಅಂದರೆ, 30 ನಿಮಿಷದ ಹಿಂದೆ ಟ್ರೈನು ಆಲ್ರೆಡಿ ಹೋಗಿದೆ ಅಂತ ಹೇಳ್ತಾನೆ. ಆಯ್ತಾ, ಲಾಸ್ಟ್ ಟ್ರೈನು 30 ನಿಮಿಷದ ಹಿಂದೆ ಹೋಗಿದೆ ಅಂತ ಅನೌನ್ಸ್ ಮಾಡ್ತಾನಂತೆ. ಆಯ್ತಾ, ಅದನ್ನ ಈ ರೀತಿ ಬರ್ಕೊಳ್ಳಿ. ಒಂದು ಡಾಟೆಡ್ ಲೈನ್ ಹಾಕೊಳ್ಳಿ. ಆಯ್ತಾ, ಏನಂತಾನೆ ರೈಲ್ವೆ ಸ್ಟೇಷನ್ ಮಾಸ್ಟರು, 30 ನಿಮಿಷದ ಹಿಂದೆ ಒಂದು ಟ್ರೈನು ಹೋಗಿದೆ ಅಂತ ಹೇಳ್ತಾನೆ. 30 ನಿಮಿಷದ ಹಿಂದೆ ಒಂದು ಟ್ರೈನು ಹೋಗಿದೆ ಅಂತ ಹೇಳ್ತಾನೆ. ಆಮೇಲೆ ನೆಕ್ಸ್ಟ್ ಟ್ರೈನು 8:40 AM ಹೊರಡುತ್ತೆ ಅಂತ ಹೇಳಿದರೆ, ಮುಂದಿನ ರೈಲು 8:40 AM ಹೊರಡುತ್ತೆ ಅಂತ ಹೇಳಿದ್ರಂತೆ. ಆಯ್ತಾ, ಈ ಟೈಮಿಂದ ನೆಕ್ಸ್ಟು 8:40 AM ಹೊರಡುತ್ತೆ ಅಂತ ಹೇಳಿದ್ದಾನೆ. ಹಾಗಾದರೆ ಅವನು ಯಾವ ಸಮಯದಲ್ಲಿ ಇದನ್ನು ಅನೌನ್ಸ್ ಮಾಡ್ದ ಅಂತ ಕೇಳಿದರೆ, ಆಯಿತಾ, ನೋಡಿ ಲೈನ್ ಹಾಕೊಳ್ಳಿ ಸಿಂಪಲ್ ಆಗಿ. ಆಯಿತಾ, ಪ್ರತಿ 45 ನಿಮಿಷಕ್ಕೆ ಟ್ರೈನ್ ಹೊರಡೋದು. ಆಯಿತಾ, ಅದನ್ನೇ ಈ ರೀತಿ ಬರ್ಕೊಳ್ಳಿ. ಪ್ರತಿ 45 ನಿಮಿಷಕ್ಕೆ ಟ್ರೈನ್ ಹೊರಡುತ್ತೆ. ಪ್ರತಿ 45 ನಿಮಿಷಕ್ಕೆ ಟ್ರೈನ್ ಹೊರಡುತ್ತೆ. ಆಯಿತಾ, ಪ್ರತಿ 45 ನಿಮಿಷಕ್ಕೆ ಟ್ರೈನ್ ಹೊರಡುತ್ತೆ. ಲಾಸ್ಟ್ ಟ್ರೈನು 30 ಮಿನಿಟ್ ಹಿಂದೆ ಹೊರಟಿದೆ. ಆಯಿತಾ, ಲಾಸ್ಟ್ ಟ್ರೈನು 30 ಮಿನಿಟ್ಸ್ ಹಿಂದೆ ಹೊರಟಿದೆ. ನೆಕ್ಸ್ಟ್ ಟ್ರೈನು 8:40 ಹೊರಡುತ್ತಂತೆ. ಹಾಗಾದರೆ ಅವನು ಯಾವ ಸಮಯದಲ್ಲಿ ಅನೌನ್ಸ್ ಮಾಡ್ದ ಅಂತ ಕೇಳಿದರೆ. ಆಯಿತಾ, ನೋಡಿ
ನೋಡಿ ಇದು 30 ಮಿನಿಟ್ಸ್ ಆದರೆ ಇದು ಎಷ್ಟಾಗುತ್ತೆ, ಟೋಟಲ್ ಆಗಿ 45 ಮಿನಿಟ್ಸ್. ಫಾರ್ ಎವ್ರಿ 45 ಮಿನಿಟ್ಸ್ ಟ್ರೈನ್ ಹೊರಡೋದು. ಇದು 30 ಮಿನಿಟ್ಸ್ ಆದರೆ ಇದು ಎಷ್ಟಾಗುತ್ತೆ, 15 ಮಿನಿಟ್ಸ್ ಆಗುತ್ತೆ. 15 ಮಿನಿಟ್ಸ್ ಆಗುತ್ತೆ. 30 + 15 45 ಮಿನಿಟ್ಸ್ ಆಗುತ್ತೆ. ಆಯಿತಾ. ನೋಡಿ ನೆಕ್ಸ್ಟ್ ಟ್ರೈನ್ 8 ಗಂಟೆ 40 ನಿಮಿಷಕ್ಕೆ ಹೊರಡುತ್ತಂತೆ. ಅದರಲ್ಲಿ ಇದನ್ನು ಮೈನಸ್ ಮಾಡಿ. 8 ಗಂಟೆ 40 ನಿಮಿಷದಲ್ಲಿ 15 ಮಿನಿಟ್ಸ್ನ ಮೈನಸ್ ಮಾಡಿ. ಆಯಿತಾ. 40ರಲ್ಲಿ 15ನ ಮೈನಸ್ ಮಾಡಿದ್ರೆ ಎಷ್ಟು ಬರುತ್ತೆ, 8 ಗಂಟೆ 25 ನಿಮಿಷ ಆಗುತ್ತೆ. ಆಯಿತಾ. 8 ಗಂಟೆ 25 ನಿಮಿಷ ಏಮಾಗುತ್ತೆ. ಆಯಿತಾ. 8 ಗಂಟೆ 40 ನಿಮಿಷದಲ್ಲಿ 15 ಮಿನಿಟ್ಸ್ನ ಮೈನಸ್ ಮಾಡಿ ಅವನು ಸ್ಟೇಷನ್ ಮಾಸ್ಟರು 8 ಗಂಟೆ 25 ನಿಮಿಷದಲ್ಲಿ ಈ ರೀತಿ ಅನೌನ್ಸ್ ಮಾಡ್ತಾನೆ. ಆಯಿತಾ. ಈ ರೀತಿ ಅನೌನ್ಸ್ ಮಾಡ್ತಾನೆ. ಆಯಿತಾ. ಕ್ವಶನ್ ನಂಬರ್ 4ಗೆ ಆನ್ಸರ್ ಏನು ಬರುತ್ತೆ, ಕ್ವಶನ್ ನಂಬರ್ 4ಗೆ ಆನ್ಸರು ಎ. ಕ್ವಶನ್ ನಂಬರ್ 5 ನೋಡಿ. ಕ್ವಶನ್ ನಂಬರ್ 5ಅಲ್ಲಿ ಏನು ಕೊಟ್ಟಿದ್ದಾನೆ ಅಂದರೆ, ಒಂದು ರೆಕ್ಟ್ಯಾಂಗಲ್ ಕೊಟ್ಟಿದ್ದಾನೆ. ರೆಕ್ಟ್ಯಾಂಗಲ್ದು ಏರಿಯಾ ಕೊಟ್ಬಿಟ್ಟು ಅದ್ರ ಲೆಂತ್ ಕೊಟ್ಬಿಟ್ಟು ಬ್ರೆಡ್ ಫೈಂಡ್ ಔಟ್ ಮಾಡಿ ಅಂತ ಕೇಳಿದ್ದಾನೆ. ಆಯಿತಾ. ಈ ರೀತಿ ಸುಮಾರು ಲೆಕ್ಕಗಳನ್ನ ನಾವು ನವೋದಯ ಪಾಠ ಮಾಡಬೇಕಾದ್ರೆ ಮ್ಯಾಥ್ಸಲ್ಲಿ ಕಂಪ್ಲೀಟ್ ಮಾಡಿದ್ವಿ. ಸುಮಾರು ಲೆಕ್ಕಗಳು ಕಂಪ್ಲೀಟ್ ಮಾಡಿದ್ವಿ. ಜಸ್ಟ್ ಇದು ಅಡಿಷನಲ್ ಎಕ್ಸಾಂಪಲ್ ಥರ ಆಗುತ್ತೆ ನಮಗೆ. ಆಯಿತಾ. ಸಾಲ್ವ್ ಮಾಡೋಣ. ನೋಡಿ, ಒಂದು ರೆಕ್ಟ್ಯಾಂಗಲ್ ಅಥವಾ ಕನ್ನಡದಲ್ಲಿ ಆಯತ ಅಂದ ತಕ್ಷಣ ಒಂದು ಆಯತ ಬರ್ಕೊಬಿಡಿ. ಆಯತ ಬರ್ಕೊಂಡು ಏನು ಮಾಡಿ, ಲೆಂತ್ ಬ್ರೆಡ್ತ್ ಅಂತ ಬರ್ಕೊಳ್ಳಿ. ಆಯಿತಾ. ಅವನು ಏರಿಯಾ ಕೊಟ್ಟಿದ್ದಾನೆ. ಏರಿಯಾ ಎಷ್ಟಂತೆ ಬರ್ಕೊಳ್ಳಿ. ಏರಿಯಾ = 120 ಮೀಟರ್ ಸ್ಕ್ವೇರ್ ಅಂತೆ, ಅಥವಾ ಕನ್ನಡದಲ್ಲಿ ಚದರ ಮೀಟರು. ಅದಾದಮೇಲೆ ಲೆಂತ್ ಕೊಟ್ಟಿದ್ದಾನೆ 40 ಮೀಟರ್ ಅಂತ ಕೊಟ್ಬಿಟ್ಟು ಬ್ರೆಡ್ತ್ನ ಫೈಂಡ್ ಔಟ್ ಮಾಡಿ ಅಂತ ಕೇಳಿದ್ದಾನೆ. ಅಗಲನ ಫೈಂಡ್ ಔಟ್ ಮಾಡಿ ಅಂತ ಕೇಳಿದ್ದಾನೆ. ಆಯಿತಾ. ಏರಿಯಾದು ವ್ಯಾಲ್ಯೂ ಕೊಟ್ಟಿದ್ದಾನೆ. ಸೊ ಏರಿಯಾ ಫಾರ್ಮುಲಾ ಯೂಸ್ ಮಾಡಿ. ಏರಿಯಾ ಅಂದರೆ ಲೆಂತ್ ಇಂಟು ಬ್ರೆಡ್ತ್. ಲೆಂತ್ ಎಷ್ಟಿದೆ, 40. ಬ್ರೆಡ್ತ್ ಗೊತ್ತಿಲ್ಲ. ಏರಿಯಾ ಎಷ್ಟಿದೆ, ಏರಿಯಲ್ಲೇ ಕೊಟ್ಟಿದ್ದಾರೆ 120 ಮೀಟರ್ ಸ್ಕ್ವೇರ್ ಅಂತ 120 ಹಾಕ್ಕೊಳ್ಳಿ. ಆಯಿತಾ. 1 0 ಡಮಾರ್ ಆಗುತ್ತೆ. ಇಲ್ಲಿ 4 1 4 3. ಆಯಿತಾ. ಬ್ರೆಡ್ತ್ ಏನಾಗುತ್ತೆ, 3 ಮೀಟರ್ ಬರುತ್ತೆ. ನೀವು ಕ್ಯಾಲ್ಕುಲೇಟ್ ಮಾಡಿದ್ರೆ ಬ್ರೆಡ್ತ್ 3 ಮೀಟರ್ ಬರುತ್ತೆ. ಕ್ವಶನ್ ನಂಬರ್ 5ಗೆ ಆನ್ಸರ್ ಏನು ಬರುತ್ತೆ, ಕ್ವಶನ್ ನಂಬರ್ 5ಗೆ ಆನ್ಸರು ಬಿ. ಕ್ವಶನ್ ನಂಬರ್ 6 ನೋಡಿ. ಕ್ವಶನ್ ನಂಬರ್ 6ಅಲ್ಲಿ ಏನು ಕೊಟ್ಟಿದ್ದಾನೆ ಅಂದರೆ, ಒಂದು ರೆಕ್ಟ್ಯಾಂಗ್ಯುಲರ್ ಪ್ಲಾಟ್ ಲೆಂತ್ ಬ್ರೆಡ್ತ್ ಕೊಟ್ಬಿಟ್ಟು ಏರಿಯಾ ಫೈಂಡ್ ಔಟ್ ಮಾಡಿ ಅಂತ ಕೇಳಿದ್ದಾನೆ. ಆಯಿತಾ. ತುಂಬ ಸಿಂಪಲ್ ಆಗಿದೆ. ನಾವು ಈ ರೀತಿ ಲೆಕ್ಕಗಳನ್ನ ಸುಮಾರು ಮಾಡಿಸ್ಬಿಟ್ಟಿದ್ದೀವಿ. ನವೋದಯ ಸಿಲೆಬಸಲ್ಲಿ ಸುಮಾರು ಕಂಪ್ಲೀಟ್ ಮಾಡಿದ್ದೀವಿ. ರೆಕ್ಟ್ಯಾಂಗಲ್ ಅಂದ ತಕ್ಷಣ ರೆಕ್ಟ್ಯಾಂಗಲ್ ಬರ್ಕೊಳ್ಳಿ, ಲೆಂತ್ ಬ್ರೆಡ್ತ್ ಬರ್ಕೊಳ್ಳಿ. ಲೆಂತ್ ಅಂದರೆ 12 ಮೀಟರು, ಬ್ರೆಡ್ತ್ ಅಂದರೆ 15 ಮೀಟರು. ಆಯಿತಾ. ಏರಿಯಾ ಫೈಂಡ್ ಔಟ್ ಮಾಡಿ ಅಂತ ಕೇಳಿದ್ದಾನೆ. ಏರಿಯಾ = ಏನು ಫಾರ್ಮುಲಾ, ಲೆಂತ್ ಇಂಟು ಬ್ರೆಡ್ತು 12 × 15. ಆಯಿತಾ. 12 × 15 ಅಂದರೆ 180 ಮೀಟರ್ ಸ್ಕ್ವೇರ್ ಬರುತ್ತೆ. ಆಯಿತಾ. 180 ಮೀಟರ್ ಸ್ಕ್ವೇರು. ಕ್ವಶನ್ ನಂಬರ್ 6ಗೆ ಆನ್ಸರ್ ಏನು ಬರುತ್ತೆ, ಆನ್ಸರ್ ಎ. ಕ್ವಶನ್ ನಂಬರ್ 7 ನೋಡಿ. ಕ್ವಶನ್ ನಂಬರ್ 7ನ ಓದಿ ಅರ್ಥ ಮಾಡ್ಕೊಳ್ಳಿ. ಅದರಲ್ಲಿ ಏನು ಕೊಟ್ಟಿದ್ದಾನೆ ಅಂದರೆ, 3 ವರ್ಷಗಳ ಅಂತರದಲ್ಲಿ 3 ಮಕ್ಕಳು ಹುಡ್ತಾರಂತೆ. 3 ವರ್ಷಗಳ ಅಂತರದಲ್ಲಿ 3 ಮಕ್ಕಳು ಹುಡ್ತಾರಂತೆ. ಆ 3 ಮಕ್ಕಳ ಒಟ್ಟು ವಯಸ್ಸು 60 ಅಂತೆ. ಆ 3 ಮಕ್ಕಳ ಒಟ್ಟು ವಯಸ್ಸು 60 ಅಂತೆ. ಆಯಿತಾ. ಹಾಗಾದರೆ ಅತ್ಯಂತ ಕಿರಿಯ ವಯಸ್ಸಿನ ಮಗನ ವಯಸ್ಸನ್ನು ಕಂಡುಹಿಡಿಯಿರಿ ಅಂತ ಕೇಳಿದರೆ ಅದನ್ನು ಈ ರೀತಿ ಬರ್ಕೊಳ್ಳಿ. 3 ಮಕ್ಕಳ ಒಟ್ಟು ವಯಸ್ಸು 60 ಅಂತೆ. 3 ಮಕ್ಕಳ ಒಟ್ಟು ವಯಸ್ಸು 60 ಅಂತೆ. ಆಯಿತಾ. ಅದಾದಮೇಲೆ ನೆಕ್ಸ್ಟು ನೋಡಿ, ಮೊದಲನೇ ಮಗು ಹುಟ್ಟ 3 ವರ್ಷಗಳ ನಂತರ 2ನೇ ಮಗು ಹುಡ್ತಾನಂತೆ. ಅದನ್ನು ಈ ರೀತಿ ಬರ್ಕೋಬೋದು. ಮೊದಲನೇ ಮಗು ಹುಟ್ಟಿದ 3 ವರ್ಷ ಆದಮೇಲೆ 2ನೇ ಮಗು ಹುಡ್ತಾನಂತೆ. ಆಯಿತಾ. ಅದನ್ನು ಈ ರೀತಿ ಬರ್ಕೊಳ್ಳಿ. ಮೊದಲನೇ ಮಗು ಹುಟ್ಟಿದ 3 ವರ್ಷಗಳ ನಂತರ 2ನೇ ಮಗು ಹುಡ್ತಾನಂತೆ. ಆಯಿತಾ. ಮೊದಲನೇ ಮಗು ಹುಟ್ಟಿದ 3 ವರ್ಷಗಳ ನಂತರ 2ನೇ ಮಗು ಹುಡ್ತಾನಂತೆ. ಆಯಿತಾ. ನೋಡಿ, ಅದಾದಮೇಲೆ ಮೊದಲನೇ ಮಗು ಹುಟ್ಟಿದ 6 ವರ್ಷಗಳ ನಂತರ 3ನೇ ಮಗು ಹುಡ್ತಾನಂತೆ. ಆಯಿತಾ. ಅದನ್ನು ಈ ರೀತಿ ಬರ್ಕೊಳ್ಳಿ. ಅದನ್ನು ಈ ರೀತಿ ಬರ್ಕೊಂಡು ಸಿಂಪ್ಲಿಫೈ ಮಾಡಿ. ಆಯಿತಾ. ಅಥವಾ ಇದನ್ನು ಏನಂತ ಬರ್ಕೋಬೋದು ನೀವು, y+3 ಅಂತ ಬರ್ಕೋಬೋದು. 2ನೇ ಮಗು ಹುಟ್ಟಿದ 3 ವರ್ಷಗಳ ನಂತರ ಇವನು ಹುಡ್ತಾನೆ ಅಂತ ಬರ್ಕೋಬೋದು. ಪುನಃ ವೈಗೆ ಏನು ಮಾಡ್ತೀರಾ, y ಜಾಗಕ್ಕೆ x+3 ಅಂತ ಸಬ್ಸ್ಟಿಟ್ಯೂಟ್ ಮಾಡ್ತೀರಾ. ಆಯಿತಾ. y ಜಾಗಕ್ಕೆ x+3 ಅಂತ ಸಬ್ಸ್ಟಿಟ್ಯೂಟ್ ಮಾಡ್ತೀರಾ. ಇದು +3 ಆಗುತ್ತೆ. ಆಗ ನಾವು x+6 ಅಂತ ಬರ್ಕೋಬೋದು. ಆಯಿತಾ. ಅದ್ರ ಬದಲು ನಾನು ಡೈರೆಕ್ಟಾಗಿ x+6 ಅಂತ ಬರ್ಕೊಂಡಿದ್ದೀನಿ. ಆಯಿತಾ. ಇದನ್ನು ಅಳಿಸಿ ಈಗ ಸಿಂಪ್ಲಿಫೈ ಮಾಡಿ. ಸಿಂಪ್ಲಿಫೈ ಮಾಡಿದ್ರೆ ಏನಾಗುತ್ತೆ, x 3x ಆಗುತ್ತೆ, ಪ್ಲಸ್ 6 3 9 ಆಗುತ್ತೆ, ಇದು 60 ಆಗುತ್ತೆ. 3x =
60ರಲ್ಲಿ 9 ಆ ಕಡೆ ಹೋದರೆ -9 ಆಗುತ್ತೆ, 51 ಆಗುತ್ತೆ, ಇದು 3x ಆಗುತ್ತೆ. ಆಯಿತಾ? ಇದನ್ನ ಡಿವೈಡ್ ಮಾಡಿ. 3 1s 3 1s 3 3 7s. ಆಯಿತಾ? 3 7s. ಇದರ ಅರ್ಥ ಅತ್ಯಂತ ಕಿರಿಯ ವಯಸ್ಸಿನ ಮಗನ ವಯಸ್ಸು 17 ಅಂತೆ. ಆಯಿತಾ? ಎಕ್ಸ್ ಅಂದರೆ ಅತ್ಯಂತ ಕಿರಿಯ ವಯಸ್ಸಿನ ಮಗನ ವಯಸ್ಸು 17 ಅಂತೆ. ಕ್ವಶನ್ ನಂಬರ್ 7ಗೆ ಆನ್ಸರ್ ಏನು ಬರುತ್ತೆ? ಆನ್ಸರ್ ಸಿ. ಕ್ವಶನ್ ನಂಬರ್ 8 ನೋಡಿ. ಕ್ವಶನ್ ನಂಬರ್ 8ಅಲ್ಲಿ ಏನು ಕೊಟ್ಟಿದ್ದಾರೆ ಅಂದರೆ ಫಾದರು ಡಾಟರು ಸನ್ನು ಮೂರರ ವಯಸ್ಸಿನ ಮೊತ್ತ 95 ವರ್ಷ ಅಂತೆ. ಆಯಿತಾ? ಫಾದರು ಡಾಟರು ಸನ್ನು ಮೂವರ ವಯಸ್ಸಿನ ಮೊತ್ತ 95 ಅಂತೆ. ಅದನ್ನು ಬರ್ಕೊಳ್ಳಿ. ಏನು ತಗೋದ್ರ? ಫಾದರು ಡಾಟರು ಸನ್ನು ಮೂರರ ವಯಸ್ಸಿನ ಮೊತ್ತ 95 ವರ್ಷ ಅಂತೆ. ಆಯಿತಾ? ಅದಾದಮೇಲೆ ಆಫ್ಟರ್ 5 ಇಯರ್ಸ್ 5 ವರ್ಷಗಳ ನಂತರ ಅವರ ವಯಸ್ಸಿನ ಮೊತ್ತ ಎಷ್ಟು ಅಂತ ಕೇಳಿದ್ದಾನೆ. ಆಯಿತಾ? ಫಾದರ್ಸ್ದು 5 ವರ್ಷ ಜಾಸ್ತಿ ಆಗುತ್ತೆ, ಡಾಟರ್ದು 5 ವರ್ಷ ಜಾಸ್ತಿ ಆಗುತ್ತೆ, ಅದೇ ರೀತಿ ಸನ್ದು 5 ವರ್ಷ ಜಾಸ್ತಿ ಆಗುತ್ತೆ. ಆಯಿತಾ? ಫಾದರು ಡಾಟರು ಸನ್ನು ಆಯಿತಾ? 3 ಜನದ್ದು 15 ವರ್ಷ ಜಾಸ್ತಿ ಆಗುತ್ತೆ. ಆಫ್ಟರ್ 5 ಇಯರ್ಸು ಅಪ್ಪಂದು ಮಗಳದು ಮಗಂದು 3 ಜನದ್ದು 5 ವರ್ಷ ಅಂದರೆ 15 ವರ್ಷ ಜಾಸ್ತಿ ಆಗುತ್ತೆ. ಅದಕ್ಕೆ 95 ಪ್ಲಸ್ 15 ಅಂತ ಆ್ಯಡ್ ಮಾಡಿ 110 ವರ್ಷ ಆಗುತ್ತೆ. ಆಫ್ಟರ್ 5 ಇಯರ್ಸು ಆ 3 ಜನರ ವಯಸ್ಸಿನ ಮೊತ್ತ 110 ವರ್ಷ ಆಗಿರುತ್ತೆ. ಕ್ವಶನ್ ನಂಬರ್ 8ಗೆ ಆನ್ಸರ್ ಏನು ಬರುತ್ತೆ? ಕ್ವಶನ್ ನಂಬರ್ 8ಗೆ ಆನ್ಸರು ಡಿ. ಕ್ವಶನ್ ನಂಬರ್ 9 ನೋಡಿ. ಕ್ವಶನ್ ನಂಬರ್ 9ನ ಲೈನ್ ಬೈ ಲೈನು ಓದಿ ಅರ್ಥ ಮಾಡ್ಕೊಂಡು ಸಾಲ್ವ್ ಮಾಡಿ. ಅದ್ರಲ್ಲಿ ಏನು ಕೊಟ್ಟಿದೆ ಅಂದರೆ ರಾಮು ಈಸ್ 2 years ಓಲ್ಡರ್ ದೆನ್ ಶೀಲಾ ಅಂತ ಕೊಟ್ಟಿದ್ದಾನೆ. ಆಯಿತಾ? ಬರ್ಕೊಳ್ಳಿ. ರಾಮು ಈಸ್ ಆಯಿತಾ? ರಾಮು ಈಸ್ 2 years ಓಲ್ಡರ್ ದೆನ್ ಶೀಲಾ. ಆಯಿತಾ? ಈ ರೀತಿ ಸೆಂಟೆನ್ಸ್ನ ಈಕ್ವೇಷನ್ ಆಗಿ ಬರ್ಕೋಬೇಕು. ರಾಮು ಈಸ್ 2 years ಓಲ್ಡರ್ ದೆನ್ ಶೀಲಾ. ಆಯಿತಾ? ನೆಕ್ಸ್ಟ್ ಸೆಂಟೆನ್ಸ್. ನೆಕ್ಸ್ಟು ಶೀಲಾ ಈಸ್ 5 years. ಆಯಿತಾ? 5 years ಯಂಗರ್ ದೆನ್ ರಾಧಾ. ರಾಧನ್ಗಿಂತ 5 ವರ್ಷ ಚಿಕ್ಕವಳು. ಆಯಿತಾ? ಶೀಲಾ ಈಸ್ 5 years ಯಂಗರ್ ದೆನ್ ರಾಧಾ. ರಿಪೀಟ್ ಮಾಡ್ತೀನಿ. ಶೀಲಾ ಈಸ್ 5 years ಯಂಗರ್ ದೆನ್ ರಾಧಾ. ನೆಕ್ಸ್ಟ್ ರಾಧಾದು ಕರೆಂಟ್ ಏಜ್ ಕೊಟ್ಟಿದ್ದಾನೆ. ರಾಧಾದು ಕರೆಂಟ್ ಏಜು 50 ವರ್ಷ ಅಂತ. ಆಯಿತಾ? ಹಾಗಾದರೆ ರಾಮುದು ಏಜ್ ಎಷ್ಟು ಅಂತ ಕೇಳಿದರೆ. ಆಯಿತಾ? ಜಸ್ಟ್ ಸಿಂಪ್ಲಿಫೈ ಮಾಡಿ. ರಾಧಾದು ಕರೆಂಟ್ ಏಜು 50 ಅಂತ ಇಲ್ಲಿ ಹಾಕ್ಕೊಳ್ಳಿ. 50 ಮೈನಸ್ 5. ಆಯಿತಾ? ಶೀಲೊಂದು ಏಜ್ ಗೊತ್ತಾಗುತ್ತೆ 45 ವರ್ಷ ಅಂತೆ. ಶೀಲೊಂದು ಏಜು 45 ವರ್ಷ ಅಂತೆ. ಆಯಿತಾ? 2 ಪ್ಲಸ್ ಶೀಲಾ ಅಂದರೆ 45 ವರ್ಷ ಹಾಕ್ಕೊಳ್ಳಿ. ಆಯಿತಾ? ರಾಮುದು ಏಜ್ ಏನಾಗುತ್ತೆ? 47 ವರ್ಷ ಆಗುತ್ತೆ. ರಾಮುದು ಏಜು 47 ವರ್ಷ ಆಗುತ್ತೆ. ಕ್ವಶನ್ ನಂಬರ್ 9ಗೆ ಆನ್ಸರು ಸಿ. ಕ್ವಶನ್ ನಂಬರ್ 10 ನೋಡಿ. ಕ್ವಶನ್ ನಂಬರ್ 10ನ ಓದಿ ಅರ್ಥ ಮಾಡ್ಕೊಳ್ಳಿ. ಅದ್ರಲ್ಲಿ ಏನು ಕೊಟ್ಟಿದ್ದಾನೆ ಅಂದರೆ ರಾಹುಲು ಸುನಿಲ್ಗಿಂತ 4 ಗಂಟೆ ಮೊದಲೇ ಜರ್ನಿ ಶುರು ಮಾಡ್ತಾನಂತೆ. ರಾಹುಲು ಸುನಿಲ್ಗಿಂತ 4 ಗಂಟೆ ಮೊದಲೇ ಜರ್ನಿ ಶುರು ಮಾಡ್ತಾನಂತೆ. ಆಯಿತಾ? ಸುನಿಲ 2 ಗಂಟೆ 15 ನಿಮಿಷಕ್ಕೆ ಜರ್ನಿ ಶುರು ಮಾಡಿದ್ರೆ ರಾಹುಲು ಎಷ್ಟೊತ್ತಿಗೆ ಜರ್ನಿ ಶುರು ಮಾಡ್ದ ಅಂತ ಕೇಳಿದರೆ. ಆಯಿತಾ? ಸುನಿಲ ಎಷ್ಟೊತ್ತಿಗೆ ಜರ್ನಿ ಶುರು ಮಾಡಿದ್ದು? ಸುನಿಲ 2 ಗಂಟೆ 15 ನಿಮಿಷಕ್ಕೆ ಜರ್ನಿ ಶುರು ಮಾಡ್ತಾನಂತೆ. ಆಯಿತಾ? 2 ಗಂಟೆ 15 ನಿಮಿಷಕ್ಕೆ ಜರ್ನಿ ಶುರು ಮಾಡ್ತಾನಂತೆ. ಆಯಿತಾ? ರಾಹುಲು ಇವನಿಗಿಂತ 4 ಗಂಟೆ ಮೊದಲೇ ಜರ್ನಿ ಶುರು ಮಾಡಿದಾನಂತೆ. ಆಯಿತಾ? ಅದನ್ನೇ ಕೊಟ್ಟಿರೋದು. ರಾಹುಲ್ ಇವನಿಗಿಂತ ಮೊದಲೇ 4 ಗಂಟೆ ಮೊದಲೇ ಜರ್ನಿ ಶುರು ಮಾಡಿದಾನಂತೆ. ಇದನ್ನು ರೈಲ್ವೆ ಟೈಮಿಂಗ್ಸ್ ಆಗಿ ಬರ್ಕೊಳ್ಳಿ. ರೈಲ್ವೆ ಟೈಮಿಂಗ್ಸ್ ಅಂದರೆ ಏನಾಗುತ್ತೆ? ಇದು 14:15 ಆಗುತ್ತೆ. ಆಯಿತಾ? ಇದನ್ನು ರೈಲ್ವೆ ಟೈಮಿಂಗ್ಸ್ ಆಗಿ ಬರ್ಕೊಳ್ಳಿ. ಇದನ್ನು ರೈಲ್ವೆ ಟೈಮಿಂಗ್ಸ್ ಆಗಿ ಕನ್ವರ್ಟ್ ಮಾಡಿದ್ರೆ 14:15 ಆಗುತ್ತೆ. ಇದರಲ್ಲಿ 4 ಅವರ್ಸ್ನ ಮೈನಸ್ ಮಾಡಿ. ಆಯಿತಾ? 4 ಅವರ್ಸ್ನ ಮೈನಸ್ ಮಾಡಿ. ಇದೇನಾಗುತ್ತೆ? 15 ಆಗುತ್ತೆ. 14ರಲ್ಲಿ 4 ಕಳೆದ್ರೆ 10 ಆಗುತ್ತೆ. ಅಂದರೆ ರಾಹುಲು 10 ಗಂಟೆ 15 ನಿಮಿಷದಲ್ಲಿ ಜರ್ನಿ ಶುರು ಮಾಡಿದ್ದಾನೆ. ಇದು AM ಆಗುತ್ತೆ. 10 ಗಂಟೆ 15 ನಿಮಿಷದಲ್ಲಿ ಜರ್ನಿ ಶುರು ಮಾಡಿದ್ದಾನೆ.
ಆನ್ಸರ್ ಏನು ಬರುತ್ತೆ? ಕ್ವಶನ್ ನಂಬರ್ 10ಗೆ ಆನ್ಸರು ಬಿ ಆಗಿರುತ್ತೆ. ಇನ್ನೊಂದ್ಸಲ ಬ್ರೀಫ್ ಮಾಡ್ತೀನಿ ನೋಡಿ. ರಾಹುಲ್ 4 ಗಂಟೆ ಮೊದಲೇ ಜರ್ನಿ ಶುರು ಮಾಡಿದನಂತೆ. ರಾಹುಲ್ ಸುನಿಲ್ಗಿಂತ 4 ಗಂಟೆ ಮೊದಲೇ ಜರ್ನಿ ಶುರು ಮಾಡಿದನಂತೆ. ಸುನಿಲ್ 2 ಗಂಟೆ 15 ನಿಮಿಷ PM ಅಲ್ಲಿ ಜರ್ನಿ ಶುರು ಮಾಡಿದನಂತೆ. ಸೊ ಇದರಲ್ಲಿ 4 ಅವರ್ಸ್ನ ಮೈನಸ್ ಮಾಡಿ ನಮಗೆ ಆನ್ಸರ್ 10 ಗಂಟೆ 15 ನಿಮಿಷ AM ಬರುತ್ತೆ. ಆಯ್ತಾ? ಕ್ವಶನ್ ನಂಬರ್ 10ಗೆ ಆನ್ಸರು ಬಿ. ಕ್ವಶನ್ ನಂಬರ್ 11 ನೋಡಿ. ಕ್ವಶನ್ ನಂಬರ್ 11 ಅಲ್ಲಿ ಏನು ಕೊಟ್ಟಿದ್ದಾರೆ ಅಂದ್ರೆ, ಸೀನಿಯರ್ ಮಕ್ಕಳು ಕ್ಲಾಸು 8 ಗಂಟೆ 35 ನಿಮಿಷಕ್ಕೆ ಶುರುವಾಗಿ ಮಧ್ಯಾಹ್ನ 1 ಗಂಟೆ 45 ನಿಮಿಷಕ್ಕೆ ಎಂಡ್ ಆಗುತ್ತಂತೆ. ಆಯ್ತಾ? ಸೀನಿಯರ್ ಮಕ್ಕಳದು ಕ್ಲಾಸು ಬೆಳಗ್ಗೆ 8 ಗಂಟೆ 35 ನಿಮಿಷಕ್ಕೆ ಶುರುವಾಗಿ ಮಧ್ಯಾಹ್ನ 1 ಗಂಟೆ 45 ನಿಮಿಷಕ್ಕೆ ಎಂಡ್ ಆಗುತ್ತಂತೆ. ಹಾಗಾದ್ರೆ ಅವ್ರದ್ದು ಕ್ಲಾಸ್ದು ಡ್ಯೂರೇಷನ್ ಎಷ್ಟು ಅಂತ ಕೇಳಿದರೆ, ಆಯ್ತಾ? ಅದಕ್ಕೆ ಏನು ಮಾಡಿ, ಇದರಿಂದ ಇದನ್ನ ಮೈನಸ್ ಮಾಡಿ ನಿಮಗೆ ಆನ್ಸರ್ ಬರುತ್ತೆ. ಫಸ್ಟ್ ಏನು ಮಾಡಿ, ಇದನ್ನ ರೈಲ್ವೆ ಟೈಮಿಂಗ್ಸ್ ಆಗಿ ಕನ್ವರ್ಟ್ ಮಾಡಿ. ಇದೇನಾಗುತ್ತೆ 13:45 ಅಂತ ಬರ್ಕೋಬೋದು. ಇದನ್ನ 13:45 ಅಂತ ಬರ್ಕೋಬೋದು. 13:45ರಲ್ಲಿ 8 ಗಂಟೆ 35ನ ಮೈನಸ್ ಮಾಡಿ. 8 ಗಂಟೆ 35 ನಿಮಿಷನ ಮೈನಸ್ ಮಾಡಿ. 5 ಕಳೆದ್ರೆ 0, 4 3 ಕಳೆದ್ರೆ 1, ಆಯಿತಾ? 13ರಲ್ಲಿ 8 ಕಳೆದ್ರೆ 5, 5 hour 10 minutes ಆಗುತ್ತೆ. 5 hour 10 minutes ಇದೆಯಾ ಆನ್ಸರಲ್ಲಿ? ಆಪ್ಷನಲ್ಲಿ ಇಲ್ವೇ ಇಲ್ಲ, ಕೊಟ್ಟೇ ಇಲ್ಲ. 5 hour 10 minutes ಅಂತ ಕೊಟ್ಟೇ ಇಲ್ಲ. ಅದಕ್ಕೆ ಏನು ಮಾಡಿ ಗೊತ್ತಾ, ಇದನ್ನ ಮಿನಿಟಲ್ಲಿ ಕನ್ವರ್ಟ್ ಮಾಡಿ. ಆಯಿತಾ? ಒಂದು 3 ಎಲ್ಲ ಮಿನಿಟಲ್ಲಿ ಕೊಟ್ಟಿದ್ರೆ, ಆಯಿತಾ? ಇನ್ನೊಂದು 3 ಮಿನಿಟ್ ಅವರ್, 2 ಅವರು ಮತ್ತೆ ಮಿನಿಟಲ್ಲಿ ಕೊಟ್ಟಿದ್ರೆ, ಇನ್ನೆರಡು ಆನ್ಸರ್ ಬಿ ಮತ್ತು ಸಿನ ಬರೀ ಮಿನಿಟಲ್ಲಿ ಕೊಟ್ಟಿದ್ರೆ ಇದನ್ನ ಕನ್ವರ್ಟ್ ಮಾಡಿ. 5 × 60 + 10, 5 6 30 ಅಂದರೆ 300 + 10, ಆಯಿತಾ? 310 ಮಿನಿಟ್ಸ್ ಆಗುತ್ತೆ. 310 ಮಿನಿಟ್ಸ್ ಆಗುತ್ತೆ. ಆಯಿತಾ? ಕ್ವಶನ್ ನಂಬರ್ 11ಗೆ ಆನ್ಸರ್ ಏನು ಬರುತ್ತೆ? ಕ್ವಶನ್ ನಂಬರ್ 11ಗೆ ಆನ್ಸರು ಬಿ. ಕ್ವಶನ್ ನಂಬರ್ 12 ನೋಡಿ. ಕ್ವಶನ್ ನಂಬರ್ 12ನ ಓದಿ ಅರ್ಥ ಮಾಡ್ಕೊಳ್ಳಿ. ಅದ್ರಲ್ಲಿ ಏನು ಕೊಟ್ಟಿದ್ದಾರೆ ಅಂದರೆ, ಒಂದು ಬಕೆಟ್ ನೀರು ತುಂಬಕ್ಕೆ 30 ಮಿನಿಟ್ಸ್ ಬೇಕಂತೆ. ಆಯಿತಾ? ಒಂದು ಬಕೆಟ್ ನೀರು ತುಂಬಕ್ಕೆ 30 ಮಿನಿಟ್ಸ್ ಬೇಕಂತೆ. ರಾಮು 10ನೇ ಬಕೆಟ್ನ ಸಾಯಂಕಾಲ 4 ಗಂಟೆಗೆ ತುಂಬ್ತಾನಂತೆ. ಆಯಿತಾ? ರಾಮು 10ನೇ ಬಕೆಟ್ನ ಸಂಜೆ 4 ಗಂಟೆಗೆ ತುಂಬ್ತಾನಂತೆ. 4 ಗಂಟೆಗೆ ತುಂಬ್ತಾನಂತೆ. ಹಾಗಾದರೆ ರಾಮು ಫಸ್ಟ್ ಬಕೆಟ್ನ ಯಾವ ಟೈಮಲ್ಲಿ ಫಿಲ್ ಮಾಡೋಕ್ಕೆ ಶುರು ಮಾಡಿದ್ದಾನೆ ಅಂತ ಕೇಳಿದ್ದಾರೆ. ಆಯಿತಾ? ರಾಮು ಫಸ್ಟ್ ಬಕೆಟ್ನ ನೀರ ಯಾವಾಗ ತುಂಬಕ್ಕೆ ಶುರು ಮಾಡಿದ್ದಾನೆ ಅಂತ ಕೇಳಿದ್ದಾರೆ. ಸ್ಟಾರ್ಟಿಂಗ್ ಟೈಮ್ ಕೇಳಿದ್ದಾರೆ ಅಷ್ಟೇ. ಆಯಿತಾ? ಯಾವ ರೀತಿ ಫೈಂಡ್ ಔಟ್ ಮಾಡ್ತೀರಾ ನೋಡಿ. ಒಂದು ಬಕೆಟ್ಗೆ 30 ನಿಮಿಷ ಆಗುತ್ತೆ. 10 ಬಕೆಟ್ಗೆ ಎಷ್ಟಾಗುತ್ತೆ? 10 × 30 300 ಮಿನಿಟ್ಸ್ ಬೇಕಾಗುತ್ತೆ. ಆಯಿತಾ? 10 ಬಕೆಟ್ ನೀರು ತುಂಬಕ್ಕೆ 300 ಮಿನಿಟ್ಸ್ ಬೇಕಾಗುತ್ತೆ. ಆಯಿತಾ? 300/60 ಮಾಡಿ. 1 0 ಕ್ಯಾನ್ಸಲ್ ಆಗುತ್ತೆ. 6 1 6 5 30 ಅಂದರೆ 300 ಮಿನಿಟ್ಸ್ ಅಂದರೆ 5 hours ಅಂತ. 300 ಮಿನಿಟ್ಸ್ ಅಂದರೆ 5 hours ಅಂತ. ಅಂದರೆ 10 ಬಕೆಟ್ ನೀರು ತುಂಬಕ್ಕೆ 5 ಗಂಟೆ ಬೇಕಾಗುತ್ತೆ. 10ನೇ ಬಕೆಟು ಸಂಜೆ 4 ಗಂಟೆಗೆ ತುಂಬಿದೆ ಅಂದರೆ ಅವನು ಯಾವಾಗ ಸ್ಟಾರ್ಟಿಂಗ್ ನೀರು ಹಿಡಿಯೋಕ್ಕೆ ಶುರು ಮಾಡೋದು ಯಾವಾಗ ಶುರು ಮಾಡ್ದ? ಅದಕ್ಕೇನು ಮಾಡಿ, ಇದೆಯಲ್ಲ 4 PM, ಇದನ್ನು ರೈಲ್ವೆ ಟೈಮಿಂಗ್ಸ್ಗೆ ಕನ್ವರ್ಟ್ ಮಾಡಿ. ರೈಲ್ವೆ ಟೈಮಿಂಗ್ಸ್ಗೆ ಕನ್ವರ್ಟ್ ಮಾಡಿಬಿಟ್ಟು ಇದನ್ನು ಮೈನಸ್ ಮಾಡಿ. 5 ಗಂಟೆನ ಮೈನಸ್ ಮಾಡಿ. 16ರಲ್ಲಿ 5 ಅಂದರೆ ಎಷ್ಟಾಗುತ್ತೆ? 16ರಲ್ಲಿ 5 ಅಂದರೆ 11 ಗಂಟೆ ಆಗುತ್ತೆ. ಆಯಿತಾ? ಹಾಗಂದರೆ ಅವನು 11 ಗಂಟೆಗೆ ಫಸ್ಟ್ ಬಕೆಟ್ನ ಫಿಲ್ ಮಾಡೋಕ್ಕೆ ಶುರು ಮಾಡಿದ್ದಾನೆ ಅಂತ ಅರ್ಥ. ಆಯಿತಾ? ಕ್ವಶನ್ ನಂಬರ್ 12ಗೆ ಆನ್ಸರ್ ಏನು ಬರುತ್ತೆ? ಕ್ವಶನ್ ನಂಬರ್ 12ಗೆ ಆನ್ಸರು ಎ. ಕ್ವಶನ್ ನಂಬರ್ 30 ನೋಡಿ. ಕ್ವಶನ್ ನಂಬರ್ 13ನಲ್ಲಿ ಒಂದು ಸ್ಕ್ವೇರ್ ಕೊಟ್ಟಿದ್ದಾನೆ. ಆಯಿತಾ? ಒಂದು ಸ್ಕ್ವೇರ್ ಅಂದ ತಕ್ಷಣ ಸ್ಕ್ವೇರ್ ಫಿಗರ್ ಬರ್ಕೊಳ್ಳಿ, ಅದ್ರ ಸೈಡ್ಸ್ ಬರ್ಕೊಳ್ಳಿ, ಎ ಅಂತ ಬರ್ಕೊಳ್ಳಿ. ಕೊಟ್ಟಾದ್ಮೇಲೆ ಏರಿಯಾ ಕೊಟ್ಟಿದ್ದಾನೆ. ಏರಿಯಾ 144 ಸ್ಕ್ವೇರ್ ಮೀಟರ್ ಅಂತೆ. ನಾನು ಮೀಟರ್ ಸ್ಕ್ವೇರ್ ಅಂತ ಬರ್ಕೊಂಡಿದ್ದೀನಿ, ಎರಡು ಒಂದೇ. ಕೊಟ್ಬಿಟ್ಟು ಅದ್ರ ಸೈಡ್ಸ್ ಫೈಂಡ್ ಔಟ್ ಮಾಡಿ ಅಂತ ಕೇಳಿದ್ದೀನಿ. ಸೈಡ್ಸ್ ಅಂದರೆ ಇದನ್ನು ಫೈಂಡ್ ಔಟ್ ಮಾಡಿ ಅಂತ ಕೇಳಿದ್ದೀನಿ. ಆಯಿತಾ? ಅದಕ್ಕೆ ಏನು ಮಾಡಿ ಅಂದರೆ, ಏರಿಯಾದ ವ್ಯಾಲ್ಯೂ ಕೊಟ್ಟಿರೋದ್ರಿಂದ ಏರಿಯಾ ಫಾರ್ಮುಲಾ ಹಾಕೊಳ್ಳಿ. ಏರಿಯಾ ಅಂದರೆ A × A. ಆಯಿತಾ? ಏರಿಯಾ ಕೊಟ್ಟಿದ್ದಾನೆ 144 ಅಂತ ಬರ್ಕೊಳ್ಳಿ. ಇದು A × A. ಆಯಿತಾ? ಇದು ಯಾವುದ್ರ ಸ್ಕ್ವೇರ್ ನಂಬರು? ಇದು 12ರದ್ದು ಸ್ಕ್ವೇರ್ ನಂಬರು. 12 × 12 = A × A ಆಗುತ್ತೆ. ಆಯಿತಾ? ಗೊತ್ತಾಯ್ತು ನಮಗೆ. ಅದ್ರ ಸೈಡ್ ಎಷ್ಟು? ಅದ್ರ ಸೈಡು 12 ಮೀಟರ್ ಆಗುತ್ತೆ. ಆಯಿತಾ? ಕ್ವಶನ್ ನಂಬರ್ 13ಗೆ ಆನ್ಸರು ಸಿ. ಕ್ವಶನ್ ನಂಬರ್ 14 ನೋಡಿ. ಕ್ವಶನ್ ನಂಬರ್ 14ನ ಓದಿ ಅರ್ಥ ಮಾಡ್ಕೊಳ್ಳಿ. ಅದ್ರಲ್ಲಿ ಏನು ಕೊಟ್ಟಿದ್ದಾನೆ ಅಂದರೆ, ಒಬ್ಬ 24 ಮೀಟರ್ ಹೈಟ್ ಇರೋ ಗೋಡೆನ ಹತ್ತಾ ಇದ್ದಾನಂತೆ. ಆಯಿತಾ? 24 ಮೀಟರ್ ಹೈಟ್ ಇರೋ ಗೋಡೆನ ಕ್ಲೈಮ್ ಮಾಡ್ತಾ ಇದ್ದಾನಂತೆ. ಅವನು ಒಂದು ದಿನದಲ್ಲಿ 16 ಮೀಟ್ರು ಕ್ಲೈಮ್ ಮಾಡ್ತಾನಂತೆ. 16 ಮೀಟ್ರು ಮೇಲೆ ಹೋಗ್ತಾನಂತೆ. 3 ಮೀಟ್ರ್ 40 ಸೆಂಟಿಮೀಟರ್ ಸ್ಲಿಪ್ ಆಗ್ತಾನಂತೆ. ಆಯಿತಾ? 16 ಮೀಟ್ರು ಮೇಲೆ ಹೋಗ್ತಾನಂತೆ,
16 ಮೀಟ್ರ್ ಮೇಲೆ ಹೋಗ್ತಾನಂತೆ, ಮತ್ತು 3 ಮೀಟ್ರು 40 ಸೆಂಟಿಮೀಟರು ಸ್ಲಿಪ್ ಆಗ್ತಾನಂತೆ. ಆಯ್ತಾ, ಜಾರ್ಕೊಂಡು ಬರ್ತಾನಂತೆ. ಹಾಗಾದರೆ ಆ ದಿನದಲ್ಲಿ ಎಷ್ಟು ಮೀಟ್ರ್ ಮೇಲ್ಗಡೆ ಹೋಗಿದ್ದಾನೆ ಅಂತ ಕೇಳಿದರೆ, ಆಯಿತಾ, ಅದಕ್ಕೆ ಏನು ಮಾಡಿ ಅಂದರೆ ಸಿಂಪಲ್ಲು 16 ಮೀಟ್ರಲ್ಲಿ 3 ಮೀಟರ್ 40 ಸೆಂಟಿಮೀಟರ್ನ ಮೈನಸ್ ಮಾಡಿ ನಮ್ಗೆ ಬರುತ್ತೆ. 16 ಮೀಟ್ರ್ ಮೇಲೆ ಹೋಗಿದ್ದಾನೆ, 3 ಮೀಟ್ರ್ 40 ಸೆಂಟಿಮೀಟ್ರ್ ಸ್ಲಿಪ್ ಆಗಿದೆ. ಇದರಿಂದ ಇದನ್ನು ಮೈನಸ್ ಮಾಡಿ ನಮ್ಗೆ ಆನ್ಸರ್ ಸಿಗುತ್ತೆ. ಆಯಿತಾ, ನೋಡಿ 16 ಮೀಟ್ರನ್ನ ಏನಂತ ಬರ್ಕೋತೀರಾ? 16 ಮೀಟ್ರನ್ನ 15 ಮೀಟ್ರು ಪ್ಲಸ್ 100 ಸೆಂಟಿಮೀಟರ್ ಅಂತ ಬರ್ಕೊಳ್ಳಿ. ಆಯಿತಾ, 16 ಮೀಟರ್ನ ಈ ರೀತಿ ಬರ್ಕೊಳ್ಳಿ. ಆಯಿತಾ, ಏನಕ್ಕೆ ಅಂದರೆ ಇದನ್ನು ಮೈನಸ್ ಮಾಡಬೇಕು, ಅದಕ್ಕೋಸ್ಕರ ಇದನ್ನು ಹಂಗೆ ಬರ್ಕೊಳ್ಳಿ. 3 ಮೀಟರ್ 40 ಸೆಂಟಿಮೀಟರ್ ಅಂತ ಬರ್ಕೊಳ್ಳಿ. ಆಯಿತಾ, 100ರಲ್ಲಿ 40 ಕಳೆದ್ರೆ ಎಷ್ಟಾಗುತ್ತೆ? 60 ಸೆಂಟಿಮೀಟರ್ ಆಗುತ್ತೆ. ಆಯಿತಾ, 15ರಲ್ಲಿ 3 ಕಳೆದ್ರೆ 12 ಮೀಟರ್ ಆಗುತ್ತೆ. ಆಯಿತಾ, 12 ಮೀಟರ್ 60 ಸೆಂಟಿಮೀಟರ್ ಅಥವಾ 12.6 ಮೀಟರ್ ಅಂತ ಹೇಳ್ಬೋದು. ಆ ದಿನದಲ್ಲಿ ಅವನು 12.6 ಮೀಟರ್ ಕ್ಲೈಮ್ ಮಾಡಿದ್ದಾನೆ ಅಥವಾ ಮೇಲ್ಗಡೆ ಹೋಗಿದ್ದಾನೆ ಅಂತ ಅರ್ಥ. ಆಯಿತಾ, ಕ್ವಶನ್ ನಂಬರ್ 14ಗೆ ಆನ್ಸರ್ ಬರುತ್ತೆ. ಕ್ವಶನ್ ನಂಬರ್ 14ಗೆ ಆನ್ಸರು ಬಿ. ನೋಡಿ, ಕ್ವಶನ್ ನಂಬರ್ 15ನ ಓದಿ ಅರ್ಥ ಮಾಡ್ಕೊಳ್ಳಿ. ಅದ್ರಲ್ಲಿ ಏನು ಕೊಟ್ಟಿದ್ದಾನೆ ಅಂದರೆ, ಒಬ್ಬ ಪ್ರತಿ 11 ದಿನಕ್ಕೆ PC ನ ಸ್ಕ್ಯಾನ್ ಮಾಡ್ತಾನಂತೆ. ಆಯಿತಾ, ಪ್ರತಿ 11 ದಿನಕ್ಕೆ PC ನ ಸ್ಕ್ಯಾನ್ ಮಾಡ್ತಾನಂತೆ. ಪ್ರತಿ 11 ದಿನಕ್ಕೆ PC ನ ಸ್ಕ್ಯಾನ್ ಮಾಡ್ತಾನಂತೆ. ಆಯಿತಾ, ಲಾಸ್ಟ್ ಸ್ಕ್ಯಾನ್ನ 5 ದಿನದ ಹಿಂದೆ ಮಾಡಿದಾನಂತೆ. ಆಯಿತಾ, 5 ದಿನದ ಹಿಂದೆ ಅಂದರೆ ಒಂದು ಲೈನ್ ಹಾಕೊಳ್ಳಿ ಹಿಂಗೆ. ಲಾಸ್ಟ್ ಸ್ಕ್ಯಾನ್ನ 5 ದಿನದ ಹಿಂದೆ ಮಾಡಿದ್ದಾನೆ. 5 ಡೇಸ್ ಎಗೋ ಲಾಸ್ಟ್ ಸ್ಕ್ಯಾನ್ ಅವನು 5 ದಿನದ ಹಿಂದೆ ಮಾಡಿದಾನಂತೆ. ಆಯಿತಾ, ಪ್ರತಿ 11 ದಿನಕ್ಕೆ ಸ್ಕ್ಯಾನ್ ಮಾಡ್ತಾನಂತೆ. ಆಯಿತಾ, ಲಾಸ್ಟ್ ಸ್ಕ್ಯಾನ್ನ 5 ದಿನದ ಹಿಂದೆ ಮಾಡಿದಾನಂತೆ. ನೆಕ್ಸ್ಟ್ ಸ್ಕ್ಯಾನ್ನ ಜನವರಿ 3ನೇ ತಾರೀಕು ಮಾಡ್ತಾನಂತೆ. ಜನವರಿ 3ನೇ ತಾರೀಕು ಮಾಡ್ತಾನಂತೆ. ಹಾಗಾದರೆ ಯಾವ ಸಮಯದಲ್ಲಿ ಅವನು ಸೂಪರ್ವೈಸರ್ಗೆ ಇನ್ಫಾರ್ಮ್ ಮಾಡ್ದ ಅಂತ ಕೇಳಿದರೆ, ಆಯಿತಾ, ಯಾವ ಸಮಯದಲ್ಲಿ ಇನ್ಫಾರ್ಮ್ ಮಾಡ್ದ ಸೂಪರ್ವೈಸರ್ಗೆ ಅಂದರೆ, ನೋಡಿ, ಪ್ರತಿ 11 ದಿನಕ್ಕೆ ಅವನು PC ನ ಸ್ಕ್ಯಾನ್ ಮಾಡ್ತಾನಂತೆ. 5 ದಿನದಿಂದ ಲಾಸ್ಟ್ ಸ್ಕ್ಯಾನ್ ಮಾಡಿದಾನಂತೆ. ಹಂಗಂದ್ರೆ ನೆಕ್ಸ್ಟ್ ಸ್ಕ್ಯಾನ್ ಯಾವಾಗ ಮಾಡ್ತಾನೆ? ಜನವರಿ 3ನೇ ತಾರೀಕು ಮಾಡ್ತಾನಂತೆ. ನೋಡಿ, 11 ದಿನದಲ್ಲಿ 5 ದಿನ ಕಳೆದ್ರೆ ಇಲ್ಲಿ 6 ಡೇಸ್ ಬರುತ್ತೆ. ಆಯಿತಾ, ಸೊ ಜನವರಿ 3ರಲ್ಲಿ 6 ದಿನನ ಕಳೀರಿ, ನಿಮಗೆ ಸೂಪರ್ವೈಸರ್ಗೆ ಯಾವ ದಿನ ಹೇಳ್ದೆ ಅಂತ ಗೊತ್ತಾಗುತ್ತೆ. ಆಯಿತಾ, ಜನವರಿ 3 ಆದಮೇಲೆ ಜನವರಿ 2, ಜನವರಿ 1, ಆಯಿತಾ, ಅದಾದಮೇಲೆ ಡಿಸೆಂಬರ್ ತಿಂಗಳಲ್ಲಿ ನಮಗೆ 31 ಬರುತ್ತೆ. ಆಯಿತಾ, ಡಿಸೆಂಬರ್ 30 ಆಗುತ್ತೆ, ಡಿಸೆಂಬರ್ 29 ಆಗುತ್ತೆ, ಡಿಸೆಂಬರ್ 28 ಆಗುತ್ತೆ. ಆಯಿತಾ, ಈಗ 6 ದಿನನ ಮೈನಸ್ ಮಾಡಿ. 1 ದಿನ, 2 ದಿನ, 3 ದಿನ, 4 ದಿನ, 5 ದಿನ, 6 ದಿನನ ಮೈನಸ್ ಮಾಡಿ. ಅಂದರೆ ಡಿಸೆಂಬರ್ 28ನೇ ತಾರೀಕು ಅವನು ಸೂಪರ್ವೈಸರ್ಗೆ ಇನ್ಫಾರ್ಮ್ ಮಾಡಿದ್ದಾನೆ ಅಂತ ಈ ಕ್ವಶನ್ ಅರ್ಥ. ಆಯಿತಾ, ಕ್ವಶನ್ ನಂಬರ್ 15 ಆನ್ಸರ್ ಏನು ಬರುತ್ತೆ? ಕ್ವಶನ್ ನಂಬರ್ 15ಗೆ ಆನ್ಸರು ಡಿ. ಕ್ವಶನ್ ನಂಬರ್ 16 ನೋಡಿ. ಕ್ವಶನ್ ನಂಬರ್ 16 ಏನು ಕೊಟ್ಟಿದ್ದಾರೆ ಅಂದರೆ, ಒಂದು ಪ್ರಿಂಟರು 10 ಪೇಜಸ್ನ 9 ನಿಮಿಷದಲ್ಲಿ ಪ್ರಿಂಟ್ ಮಾಡುತ್ತಂತೆ. ಆಯಿತಾ, ಒಂದು ಪ್ರಿಂಟರು 10 ಪೇಜಸ್ನ 9 ಮಿನಿಟಲ್ಲಿ ಪ್ರಿಂಟ್ ಮಾಡುತ್ತಂತೆ. ಆಯಿತಾ, ಹಾಗಾದರೆ ಸಾಯಂಕಾಲ 5 ಗಂಟೆ 45 ನಿಮಿಷಕ್ಕೆ, ಸಂಜೆ 5 ಗಂಟೆ 45 ನಿಮಿಷಕ್ಕೆ 100 ಪೇಜಸ್ನ ಪ್ರಿಂಟ್ ಮಾಡಿದೆಯಂತೆ. ಆಯಿತಾ, ಸಾಯಂಕಾಲ 5:45ಕ್ಕೆ 100 ಪೇಜಸ್ನ ಪ್ರಿಂಟ್ ಮಾಡಿದೆಯಂತೆ. ಹಾಗಾದರೆ ಯಾವ ಟೈಮಲ್ಲಿ ಪ್ರಿಂಟಿಂಗ್ನ ಶುರು ಮಾಡಿದ್ದಾರೆ ಅಂತ ಕೇಳಿದ್ದಾರೆ. ಆಯಿತಾ, ಯಾವ ಟೈಮಲ್ಲಿ ಪ್ರಿಂಟಿಂಗ್ನ ಶುರು ಮಾಡಿದ್ದಾರೆ, ಯಾವ ರೀತಿ ಫೈಂಡ್ ಔಟ್ ಮಾಡ್ತೀರಾ? ನೋಡಿ, ಫಸ್ಟ್ ಏನು ಮಾಡಿ, 10 ಪೇಜಸ್ನ 9 ಮಿನಿಟಲ್ಲಿ ಪ್ರಿಂಟ್ ಮಾಡಿದೆ. ಒಂದು ಪೇಜ್ ಪ್ರಿಂಟ್ ಮಾಡೋಕ್ಕೆ ಎಷ್ಟು ಟೈಮ್ ತೊಗೊಳುತ್ತೆ? ಒಂದು ಪೇಜ್ ಪ್ರಿಂಟ್ ಮಾಡೋಕ್ಕೆ 9/10 ಮಿನಿಟ್ ತೊಗೊಳುತ್ತೆ. ಆಯಿತಾ, ಟೋಟಲ್ ಆಗಿ ಅವರು 100 ಪೇಜಸ್ನ ಪ್ರಿಂಟ್ ಮಾಡಿದ್ದಾರೆ. 100 ಪೇಜಸ್ನ ಪ್ರಿಂಟ್ ಮಾಡೋಕ್ಕೆ ಏನಾಗುತ್ತೆ? 9/10 × 100 ಆಗುತ್ತೆ. ಆಯಿತಾ, 1 0 ಕ್ಯಾನ್ಸಲ್ ಆಗುತ್ತೆ, 90 ಮಿನಿಟ್ಸ್ ತೊಗೊಳುತ್ತೆ. ಆಯಿತಾ, 100 ಪೇಜಸ್ನ ಪ್ರಿಂಟ್ ಮಾಡೋಕ್ಕೆ 90 ಮಿನಿಟ್ಸ್ ತೊಗೊಳುತ್ತೆ. 90 ಮಿನಿಟ್ಸ್ ಅಂದರೆ 1 hour 30 minutes ಅಂತ. ಇದೆಲ್ಲ ಗೊತ್ತಿದೆ ನಿಮಗೆ, ಕನ್ವರ್ಷನ್ ಇಲ್ಲ. 1 hour 30 minutes ಅಂತ. ಆಯಿತಾ, ಸೊ ಸಾಯಂಕಾಲ 5 ಗಂಟೆ 45 ನಿಮಿಷಕ್ಕೆ 100 ಪೇಜಸ್ನ ಪ್ರಿಂಟ್ ಮಾಡಿದೆ ಅಂದರೆ ಸಾಯಂಕಾಲ 5:45ರಲ್ಲಿ ಇದನ್ನು ಮೈನಸ್ ಮಾಡಿ. ಆಯಿತಾ, ಸಾಯಂಕಾಲ 5:45 ಇದೆಯಲ್ಲ,
ನೋಡಿ ಸಾಯಂಕಾಲ 5:45 PM ರೈಲ್ವೆ ಟೈಮಿಂಗ್ಸ್ ಆಗಿ ಕನ್ವರ್ಟ್ ಮಾಡ್ಕೊಳ್ಳಿ. ರೈಲ್ವೆ ಟೈಮಿಂಗ್ಸ್ ಅಂದರೆ ಎಷ್ಟಾಗುತ್ತೆ, ಏನಾಗುತ್ತೆ, 5 ಗಂಟೆ ಇರೋದು 17 hours 45 minutes ಆಗುತ್ತೆ. ಆಯಿತಾ, ಇದನ್ನು ಕನ್ವರ್ಟ್ ಮಾಡಿ ರೈಲ್ವೆ ಟೈಮಿಂಗ್ಸ್ ಇದಾಗುತ್ತೆ. ಇದರಲ್ಲಿ 1 hour 30 minutes ಮೈನಸ್ ಮಾಡಿ. 1 hour 30 minutes ಮೈನಸ್ ಮಾಡಿದ್ರೆ 15 minutes, ಇದು 17 ಒಂದು ಕಳೆದ್ರೆ 16, ಅಂದರೆ 4 ಗಂಟೆ, ಸಂಜೆ 4 ಗಂಟೆ 15 ನಿಮಿಷ PM ಆಗುತ್ತೆ. ಆಯಿತಾ, ಅಂದರೆ ಅವನು ಪ್ರಿಂಟಿಂಗ್ನ ಸಂಜೆ 4 ಗಂಟೆ 15 ನಿಮಿಷದಲ್ಲಿ ಶುರು ಮಾಡಿದ್ದಾನೆ ಅಂತ ಇದರ ಅರ್ಥ. ಆನ್ಸರ್ ಏನು ಬರುತ್ತೆ, ಕ್ವಶನ್ ನಂಬರ್ 16ಗೆ ಆನ್ಸರು ಬಿ. ಕ್ವಶನ್ ನಂಬರ್ 17 ನೋಡಿ. ಕ್ವಶನ್ ನಂಬರ್ 17 ಏನು ಕೊಟ್ಟಿದ್ದಾರೆ ಅಂದರೆ, ಒಬ್ಬ ಪೂಜಾರಿ ಪ್ರತಿ 25 ನಿಮಿಷಕ್ಕೆ ಗಂಟೆ ಬಾರಿಸ್ತಾನಂತೆ. ಆಯಿತಾ, ಒಬ್ಬ ಪೂಜಾರಿ ಪ್ರತಿ 25 ನಿಮಿಷಕ್ಕೆ ಗಂಟೆ ಬಾರಿಸ್ತಾನಂತೆ. ಹಾಗಾದರೆ ಅವನು ಬೆಳಿಗ್ಗೆ 5 ಗಂಟೆ 25 ನಿಮಿಷಕ್ಕೆ ಗಂಟೆ ಬಾರಿಸೋಕ್ಕೆ ಶುರು ಮಾಡಿದ್ರೆ, ಆಯಿತಾ, ಬೆಳಿಗ್ಗೆ 5 ಗಂಟೆ 25 ನಿಮಿಷಕ್ಕೆ ಗಂಟೆ ಬಾರಿಸೋಕ್ಕೆ ಶುರು ಮಾಡಿದ್ರೆ 13ನೇ ಬೆಲ್ನ ಎಷ್ಟೊತ್ತಿಗೆ ಬಾರಿಸ್ತಾನೆ ಅಂತ ಕೇಳಿದರೆ. ಆಯಿತಾ, ನೋಡಿ 13th ಬೆಲ್ನ ಎಷ್ಟೊತ್ತಿಗೆ ಬಾರಿಸ್ತಾನೆ ಅಂತ ಕೇಳಿದರೆ. ಆಯಿತಾ, ಹಂಗಂದ್ರೆ ಅದುವರೆಗೂ 12 ಸಲ ಗಂಟೆ ಬಾರಿಸಿದ್ದಾನೆ ಅಂತ ಅರ್ಥ. 12 ಸಲ ಗಂಟೆ ಬಾರಿಸಿದ್ದಾನೆ, ಪ್ರತಿ 25 ನಿಮಿಷಕ್ಕೆ ಗಂಟೆ ಬಾರಿಸ್ತಾ ಇದ್ದಾನೆ. ಮಲ್ಟಿಪ್ಲೈ ಮಾಡಿದ್ರೆ 300 minutes ಬರುತ್ತೆ. ಆಯಿತಾ, ಇದನ್ನು ಕನ್ವರ್ಟ್ ಮಾಡಿ 5 hours ಆಗುತ್ತೆ. 300 minutesನ ಕನ್ವರ್ಟ್ ಮಾಡಿದ್ರೆ 5 hours ಆಗುತ್ತೆ. ಆಯಿತಾ, ಅವನು ಎಷ್ಟೊತ್ತಿಗೆ ಗಂಟೆ ಬಾರಿಸೋಕ್ಕೆ ಶುರು ಮಾಡಿದ್ದು, ಅವನು ಎಷ್ಟೊತ್ತಿಗೆ ಶುರು ಮಾಡಿದ್ದ ಅಂದರೆ ಬೆಳಿಗ್ಗೆ 5 ಗಂಟೆ 25 ನಿಮಿಷಕ್ಕೆ ಶುರು ಮಾಡಿದ್ದಾನೆ. ಆಯಿತಾ, 12 ಗಂಟೆ ಎಷ್ಟೊತ್ತು ಬಾರಿಸಿದ್ದಾನೆ, 5 ಗಂಟೆ ಅಂತ ಹಾಕೊಳ್ಳಿ. ಆಯಿತಾ, ಜಸ್ಟ್ ಆ್ಯಡ್ ಮಾಡಿ ಅಷ್ಟೇ. ಇದಾಗುತ್ತಾ 10 ಗಂಟೆ 25 ನಿಮಿಷಕ್ಕೆ 10 ಗಂಟೆ 25 ನಿಮಿಷ AM ಅವನು 13ನೇ ಗಂಟೆ ಬಾರಿಸೋಕ್ಕೆ ಶುರು ಮಾಡ್ತಾನೆ. ಆಯಿತಾ, 10 ಗಂಟೆ 25 ನಿಮಿಷ AM ಅವನು 13ನೇ ಗಂಟೆ ಬಾರಿಸೋಕ್ಕೆ ಶುರು ಮಾಡ್ತಾನೆ. ಆಯಿತಾ, ಕ್ವಶನ್ ನಂಬರ್ 17ಗೆ ಆನ್ಸರ್ ಏನು ಬರುತ್ತೆ, ಕ್ವಶನ್ ನಂಬರ್ 17ಗೆ ಆನ್ಸರು ಸಿ. ಕ್ವಶನ್ ನಂಬರ್ 18 ನೋಡಿ. ಕ್ವಶನ್ ನಂಬರ್ 18 ಏನು ಕೊಟ್ಟಿದ್ದಾರೆ ಅಂದರೆ, ಡೆಲ್ಲಿ ಸ್ಟೇಷನಿಂದ ಪ್ರತಿ 30 ನಿಮಿಷಕ್ಕೆ ಬಸ್ ಹೊರಡುತ್ತಂತೆ. ಆಯಿತಾ, ಡೆಲ್ಲಿ ಸ್ಟೇಷನಿಂದ ಪ್ರತಿ 30 ನಿಮಿಷಕ್ಕೆ ಬಸ್ ಹೊರಡುತ್ತಂತೆ. ಲಾಸ್ಟ್ ಬಸ್ಸು 10 ನಿಮಿಷದ ಹಿಂದೆ ಹೊರಟಿದೆಯಂತೆ. ನೆಕ್ಸ್ಟ್ ಬಸ್ಸು ಬೆಳಿಗ್ಗೆ 9 ಗಂಟೆ 35 ನಿಮಿಷಕ್ಕೆ ಹೊರಡುತ್ತಂತೆ. ಹಾಗಾದರೆ ಸ್ಟೇಷನ್ ಮಾಸ್ಟ್ರು ಈ ಇನ್ಫಾರ್ಮೇಷನ್ನ ಎಷ್ಟು ಗಂಟೆಗೆ ಅನೌನ್ಸ್ ಮಾಡ್ರ ಅಂತ ಕೇಳಿದ್ದಾರೆ. ಆಯಿತಾ, ನೋಡಿ ಪ್ರತಿ 30 minutesಗೆ ಬಸ್ ಹೊರಡುತ್ತಂತೆ. ಅದನ್ನ ಈ ರೀತಿ ಬರ್ಕೊಳ್ಳಿ. ಪ್ರತಿ 30 minutesಗೆ ಬಸ್ ಹೊರಡುತ್ತಂತೆ. ಆಯ್ತಾ, ಪ್ರತಿ 30 minutes ಇಂಟರ್ವಲ್ ಅಲ್ಲಿ ಬಸ್ ಹೊರಡುತ್ತಂತೆ. ಫಾರ್ ಎವ್ರಿ 30 minutes ಬಸ್ ಸ್ಟೇಷನ್ ಹೊರಡುತ್ತಂತೆ. ಲಾಸ್ಟ್ ಬಸ್ಸು 10 minutes ಎಗೋ ಹೋಗಿದೆಯಂತೆ. 10 ನಿಮಿಷದಿಂದ ಲಾಸ್ಟ್ ಬಸ್ಸು ಹೊರಟಿದೆಯಂತೆ. ನೆಕ್ಸ್ಟ್ ಬಸ್ಸು, ಆಯ್ತಾ, ನೆಕ್ಸ್ಟ್ ಬಸ್ಸು ಎಷ್ಟು ಗಂಟೆ ಹೊರಡುತ್ತಂತೆ, 9 ಗಂಟೆ 35 ನಿಮಿಷ AM ನೆಕ್ಸ್ಟ್ ಬಸ್ ಹೋಗುತ್ತಂತೆ. ಆಯ್ತಾ, ಲಾಸ್ಟ್ ಬಸ್ಸು 10 ನಿಮಿಷದಿಂದ ಹೋಗಿದೆಯಂತೆ. ನೆಕ್ಸ್ಟ್ ಬಸ್ಸು 9 ಗಂಟೆ 35 ನಿಮಿಷಕ್ಕೆ ಹೊರಡುತ್ತಂತೆ. ಹಾಗಾದ್ರೆ ಇನ್ಫಾರ್ಮೇಶನ್ ಎಷ್ಟು ಗಂಟೆಗೆ ಅನೌನ್ಸ್ ಮಾಡ್ದ ಅಂತ ಕೇಳಿದ್ದಾರೆ. ಆಯ್ತಾ, ನೋಡಿ ಫಾರ್ ಎವ್ರಿ 30 minutes ಬಸ್ ಹೊರಡುತ್ತಂತೆ. 10 ನಿಮಿಷದಿಂದ ಹೊರಟಿದೆ ಅಂದ್ರೆ ಇದು ಏನಾಗುತ್ತೆ, 20 ನಿಮಿಷ ಆಗುತ್ತೆ. ಆಯ್ತಾ, 20 ನಿಮಿಷ ಆದ್ಮೇಲೆ ನೆಕ್ಸ್ಟ್ ಬಸ್ ಹೊರಡುತ್ತೆ. 10 ನಿಮಿಷದಿಂದ ಹಿಂದೆ ಬಸ್ ಹೋಗಿದೆ ಅಂದ್ರೆ 20 ನಿಮಿಷ ಆದ್ಮೇಲೆ ನೆಕ್ಸ್ಟ್ ಬಸ್ ಹೊರಡುತ್ತೆ. ನೆಕ್ಸ್ಟ್ ಬಸ್ ಯಾವಾಗ ಹೊರಡುತ್ತೆ ಅಂದ್ರೆ 9 ಗಂಟೆ 35 ನಿಮಿಷ. 9 ಗಂಟೆ 35 ನಿಮಿಷದಲ್ಲಿ 20 ನಿಮಿಷನ ಮೈನಸ್ ಮಾಡಿ. 20 ನಿಮಿಷನ ಮೈನಸ್ ಮಾಡಿ. ಮೈನಸ್ ಮಾಡಿದ್ರೆ ಏನಾಗುತ್ತೆ, ಇದು 15, ಇದು 9 AM ಆಗುತ್ತೆ. ಆಯ್ತಾ, ಹಾಗಂದ್ರೆ ಸ್ಟೇಷನ್ ಮಾಸ್ಟ್ರು ಎಷ್ಟು ಗಂಟೆಗೆ ಅನೌನ್ಸ್ ಮಾಡೋದಂದ್ರೆ 9 ಗಂಟೆ 15 ನಿಮಿಷಕ್ಕೆ ಇನ್ಫಾರ್ಮೇಶನ್ನ ಅನೌನ್ಸ್ ಮಾಡಿದರೆ. ಆಯ್ತಾ, ಆನ್ಸರ್ ಏನು ಬರುತ್ತೆ, ಕ್ವಶನ್ ನಂಬರ್ 18ಗೆ ಆನ್ಸರ್ ಏನು ಬರುತ್ತೆ, ಕ್ವಶನ್ ನಂಬರ್ 18ಗೆ ಆನ್ಸರು ಸಿ. ಕ್ವಶನ್ ನಂಬರ್ 19 ನೋಡಿ. ಕ್ವಶನ್ ನಂಬರ್ 19 ಏನು ಕೊಟ್ಟಿದ್ದಾನೆ ಅಂದರೆ, ಒಬ್ಬ ಪೂಜಾರಿ ಭಕ್ತಾದಿಗೆ ಹೇಳ್ತಾನಂತೆ ಪ್ರತಿ 45 ನಿಮಿಷಕ್ಕೊಂದ್ಸಲ ಬೆಲ್ ಹೊಡಿಯುತ್ತಂತೆ. ಆಯ್ತಾ, ಪ್ರತಿ 45 ನಿಮಿಷಕ್ಕೊಂದ್ಸಲ ಬೆಲ್ ಹೊಡಿಯುತ್ತಂತೆ. ಲಾಸ್ಟ್ ಬೆಲ್ಲು 5 ನಿಮಿಷದ ಹಿಂದೆ ಹೊಡೆದಿದೆಯಂತೆ. ನೆಕ್ಸ್ಟ್ ಬೆಲ್ಲು ಬೆಳಿಗ್ಗೆ 7 ಗಂಟೆ 45 ನಿಮಿಷಕ್ಕೆ ಹೊಡೆಯುತ್ತಂತೆ. ಹಾಗಾದ್ರೆ ಈ ಇನ್ಫಾರ್ಮೇಶನ್ನ ಯಾವ ಟೈಮಲ್ಲಿ ಪೂಜಾರಿ ಭಕ್ತಾದಿಗೆ ಹೇಳ್ದ ಅಂತ ಕೇಳಿದರೆ. ಆಯ್ತಾ, ಜಸ್ಟ್ ಬರ್ಕೊಳ್ಳಿ. ಪ್ರತಿ 45 ನಿಮಿಷಕ್ಕೆ, ಪ್ರತಿ 45 ನಿಮಿಷ ಇಂಟರ್ವಲ್ಗೆ ಬೆಲ್ ಹೊಡೆಯುತ್ತಂತೆ. ಫಿಕ್ಸ್ ಮಾಡ್ಕೊಳ್ಳಿ, ಇದನ್ನ ಫಿಕ್ಸ್ ಮಾಡ್ಕೊಳ್ಳಿ. ಆಯ್ತಾ, ಪ್ರತಿ 45 ನಿಮಿಷ. ಆಯ್ತಾ, ಲಾಸ್ಟ್ ಬೆಲ್ 5 ನಿಮಿಷದ ಹಿಂದೆ ಹೊಡೆದಿದೆಯಂತೆ.
5 minutes ago ಲಾಸ್ಟ್ ಬೆಲ್ಲು ಹೊಡೆದಿದೆಯಂತೆ. 5 ನಿಮಿಷದಿಂದ ಲಾಸ್ಟ್ ಬೆಲ್ ಹೊಡೆದಿದೆಯಂತೆ. ನೆಕ್ಸ್ಟ್ ಬೆಲ್ಲು 7 ಗಂಟೆ 45 ನಿಮಿಷಕ್ಕೆ ಹೊಡೆಯುತ್ತಂತೆ. ನೆಕ್ಸ್ಟ್ ಬೆಲ್ಲು 7 ಗಂಟೆ 45 ನಿಮಿಷಕ್ಕೆ ಹೊಡೆಯುತ್ತಂತೆ. ಆಯ್ತಾ? ಹಾಗಾದ್ರೆ ಈ ಇನ್ಫಾರ್ಮೇಶನ್ ಎಷ್ಟು ಗಂಟೆಲಿ ಹೇಳ್ದ ಅಂತ ಕೇಳಿದರೆ, ಆಯ್ತಾ? ಎಷ್ಟೊತ್ತಲ್ಲಿ ಈ ಇನ್ಫಾರ್ಮೇಶನ್ ಕೊಟ್ಟ ಅಂತ ಕೇಳಿದರೆ, ಆಯ್ತಾ? ನೋಡಿ 45 ನಿಮಿಷ, ಅದರಲ್ಲಿ 5 ನಿಮಿಷ ಕಳೆದ್ರೆ ಇದು 40 ನಿಮಿಷ ಆಗುತ್ತೆ. ಆಯ್ತಾ? ಹಾಗೇನು ಮಾಡಿ 7:45 40 ನಿಮಿಷ, 7:45 40 ನಿಮಿಷ ಮೈನಸ್ ಮಾಡಿ ನಮಗೆ ಆ ಟೈಮಿಂಗ್ ಗೊತ್ತಾಗುತ್ತೆ. 7:45 40 ನಿಮಿಷ ಮೈನಸ್ ಮಾಡಿ 7:05 AM ಆಗುತ್ತೆ. ಆಯ್ತಾ? ಆನ್ಸರ್ ಇನ್ಮೇಲೆ ಇರುತ್ತೆ. ಕ್ವಶನ್ ನಂಬರ್ 19ಗೆ ಆನ್ಸರ್ ಸಿ. ಆಯ್ತಾ? ಕ್ವಶನ್ ನಂಬರ್ 19ಗೆ ಆನ್ಸರು ಸಿ ಆಗುತ್ತೆ. ಕ್ವಶನ್ ನಂಬರ್ 20 ನೋಡಿ. ಕ್ವಶನ್ ನಂಬರ್ 20ಲಿ ಒಂದು ರೆಕ್ಟ್ಯಾಂಗಲ್ದು ಏರಿಯಾ ಕೊಟ್ಟಿದ್ದಾನೆ 48 ಮೀಟರ್ ಸ್ಕ್ವೇರ್ ಅಂತೆ, ಮತ್ತೆ ಲೆಂತ್ ಕೊಟ್ಟಿದ್ದಾನೆ 6 ಮೀಟರ್ ಅಂತೆ. ಬ್ರೆಡ್ ಫೈಂಡ್ ಔಟ್ ಮಾಡಿ ಅಂತ ಕೇಳಿದ್ದಾನೆ. ಆಯ್ತಾ? ನೋಡಿ, ರೆಕ್ಟ್ಯಾಂಗಲ್ ಅಂದ ತಕ್ಷಣ ರೆಕ್ಟ್ಯಾಂಗಲ್ ಬರ್ಕೊಳ್ಳಿ. ಇದು ಲೆಂತ್, ಇದು ಬ್ರೆಡ್ತ್. ಲೆಂತ್ 6 ಮೀಟರ್ ಅಂತೆ, ಏರಿಯಾ ಕೊಟ್ಟಿದ್ದಾನೆ 48 ಮೀಟರ್ ಸ್ಕ್ವೇರ್ ಅಂತೆ. ಬ್ರೆಡ್ನ ಫೈಂಡ್ ಔಟ್ ಮಾಡಿ ಅಂತ ಕೇಳಿದ್ದಾನೆ. ಆಯ್ತಾ? ಏರಿಯಾ ಕೊಟ್ಟಿದ್ರೆ ಏರಿಯಾ ಫಾರ್ಮುಲಾ ಯೂಸ್ ಮಾಡಿ ಲೆಂತ್ ಇಂಟು ಬ್ರೆಡ್ತು, ಇದು 48. ಆಯಿತಾ? ಎಲ್ಲೋ 6 ಬಿ ಫೈಂಡ್ ಔಟ್ ಮಾಡಬೇಕು. ಆಯಿತಾ? 6 8 48. ಆಯಿತಾ? ಬಿದು ವ್ಯಾಲ್ಯೂ ಎಷ್ಟು ಬರುತ್ತೆ? ಬ್ರೆಡ್ತ್ ಅಂದರೆ 8 ಮೀಟರ್. ಆಯಿತಾ? ಇದು 8 ಮೀಟರ್ ಆಗುತ್ತೆ. ಇಷ್ಟೊಂದು ಫಾಸ್ಟಾಗಿ ಏನಕ್ಕೆ ಹೇಳ್ತಾ ಇದ್ದೀನಿ ಅಂದರೆ, ಈ ರೀತಿ ಲೆಕ್ಕಗಳನ್ನ ಸುಮಾರು ಸಾಲ್ವ್ ಮಾಡಿಸ್ಕೊಟ್ಟಿದ್ದೀನಿ ನವೋದಯ ಮ್ಯಾಥ್ಸಲ್ಲಿ ಸುಮಾರು ಸಾಲ್ವ್ ಮಾಡಿಸ್ಕೊಂಡಿದ್ದೀನಿ. ಆಯಿತಾ? ಆ್ಯಕ್ಚುಲಿ ಈ ಥರ ಲೆಕ್ಕಗಳನ್ನ ಇಲ್ಲಿ ಮಾಡಿಸ್ಬಾರ್ದಾಗಿತ್ತು, ಜಸ್ಟ್ ರಿವಿಷನ್ ಆಗಲಿ ಅಂದ್ಬಿಟ್ಟು ಮಾಡಿಸ್ಕೊಂಡು ಹೋಗ್ತಾ ಇದ್ದೀನಿ. ಆಯಿತಾ? ಕ್ವಶನ್ ನಂಬರ್ 20ಗೆ ಆನ್ಸರ್ ಏನು ಬರುತ್ತೆ? ಕ್ವಶನ್ ನಂಬರ್ 20ಗೆ ಆನ್ಸರು ಡಿ. ಕ್ವಶನ್ ನಂಬರ್ 21 ನೋಡಿ. ಕ್ವಶನ್ ನಂಬರ್ 21ನಲ್ಲಿ ಏನು ಕೇಳಿದ್ದೇನೆ ಅಂದರೆ, ಪ್ರತಿ 70 ಜನರಲ್ಲಿ 35 ಜನ ಡಯಾಬಿಟಿಕ್ ಅಂತೆ. ಆಯಿತಾ? ಪ್ರತಿ 70 ಜನರಲ್ಲಿ 35 ಜನ ಡಯಾಬಿಟಿಕ್ ಅಂತೆ. ಅದನ್ನು, ಈ ಡೇಟಾನ ಈ 4 ಫಿಗರಲ್ಲಿ ಯಾವುದು ರೆಪ್ರೆಸೆಂಟ್ ಮಾಡುತ್ತೆ ಅಂತ ಕೇಳಿದ್ದಾರೆ. ಆಯಿತಾ? ಅದಕ್ಕೆ ಏನು ಮಾಡಿ, ಸಿಂಪಲ್ ಆಗಿ ಬರ್ಕೊಳ್ಳಿ. ಅದನ್ನು ಈ ರೀತಿ ಬರ್ಕೊಳ್ಳಿ. ಪ್ರತಿ 70ರಲ್ಲಿ 35 ಜನ ಡಯಾಬಿಟಿಕ್ ಅಂತೆ. 70 ಜನದಲ್ಲಿ 35 ಜನ ಡಯಾಬಿಟಿಕ್ ಅಂತೆ. ಇದನ್ನು ಸಿಂಪ್ಲಿಫೈ ಮಾಡಿ. 35 1s 35 2s. ಆಯಿತಾ? 1/2. 1/2 ಯಾವುದು ರೆಪ್ರೆಸೆಂಟ್ ಮಾಡುತ್ತೆ? 1/2 ಅಂದರೆ ಏನು? 1/2 ಅಂದರೆ ಅರ್ಧ ಅಥವಾ ಹಾಫ್ ಅಂತ ಹೇಳ್ಬೋದು. ಆಯಿತಾ? ಇದರಲ್ಲಿ ಅರ್ಧ ಭಾಗನ ಯಾವುದು ರೆಪ್ರೆಸೆಂಟ್ ಮಾಡುತ್ತೆ? ಅರ್ಧ ಭಾಗನ ಇದು ರೆಪ್ರೆಸೆಂಟ್ ಮಾಡುತ್ತೆ. ಇಲ್ಲಿ ನೋಡಿ, ಹಾಫ್ ಸರ್ಕಲ್. ಆಯಿತಾ? ಕ್ವಶನ್ ನಂಬರ್ 21ಗೆ ಆನ್ಸರು 1. ಕ್ವಶನ್ ನಂಬರ್ 22 ನೋಡಿ. ಕ್ವಶನ್ ನಂಬರ್ 22 ಅಲ್ಲಿ ಏನು ಕೇಳಿದ್ದೇನೆ ಅಂದರೆ, ಪ್ರತಿ 48 ಜನ ಸ್ಟೂಡೆಂಟಲ್ಲಿ 12 ಜನ ಫೇಲ್ ಅಂತೆ. ಆಯಿತಾ? ಪ್ರತಿ 48 ಜನ ಸ್ಟೂಡೆಂಟಲ್ಲಿ 12 ಜನ ಫೇಲ್ ಅಂತ. ಇಲ್ಲಿ ನೋಡಿ, ಪ್ರತಿ 48 ವಿದ್ಯಾರ್ಥಿಗಳಲ್ಲಿ 12 ಜನ ಪರೀಕ್ಷೆಯಲ್ಲಿ ಫೇಲ್ ಅಂತೆ. ಅದನ್ನು ಯಾವ ಫಿಗರ್ ರೆಪ್ರೆಸೆಂಟ್ ಮಾಡುತ್ತೆ ಅಂತ ಕೇಳಿದ್ದಾನೆ. ಯಾವ ಫಿಗರ್ ರೆಪ್ರೆಸೆಂಟ್ ಮಾಡುತ್ತೆ? ಬರ್ಕೊಳ್ಳಿ. ಇದು ಪ್ರತಿ 12 ಜನ, ಆಯಿತಾ? ಪ್ರತಿ 48 ವಿದ್ಯಾರ್ಥಿಗಳಿಗೆ 12 ಜನ ಫೇಲ್ ಅಂತೆ. ಆಯಿತಾ? ಇದನ್ನು ಸಿಂಪ್ಲಿಫೈ ಮಾಡಿ. ಯಾವ ರೀತಿ ಮಾಡ್ತೀರಾ? 12 1s 12 4s. 12/48ನ ಸಿಂಪ್ಲಿಫೈ ಮಾಡಿದ್ರೆ 1/4 ಬರುತ್ತೆ. ಆಯಿತಾ? ಇದನ್ನು ಯಾವ ಫಿಗರ್ ರೆಪ್ರೆಸೆಂಟ್ ಮಾಡುತ್ತೆ? ಕಾಲ್ ಭಾಗ. 1/4 ಅಂದರೆ ಕಾಲ್ ಭಾಗ ಯಾವ್ದು ರೆಪ್ರೆಸೆಂಟ್ ಮಾಡುತ್ತೆ? ಆಯಿತಾ? ಇಲ್ಲಿ ನೋಡಿ, ಇದು ಕಾಲ್ ಭಾಗ ರೆಪ್ರೆಸೆಂಟ್ ಮಾಡುತ್ತೆ. ಆಯಿತಾ? ಕ್ವಶನ್ ನಂಬರ್ 22ಗೆ ಆನ್ಸರು ಡಿ. ಆಯಿತಾ? ಕ್ವಶನ್ ನಂಬರ್ 22ಗೆ ಆನ್ಸರು ಡಿ. ಕ್ವಶನ್ ನಂಬರ್ 23 ನೋಡಿ. ಕ್ವಶನ್ ನಂಬರ್ 23 ಏನು ಕೇಳಿದೆ ಅಂದರೆ, ಪ್ರತಿ 40 ಜನರಲ್ಲಿ 20 ಜನ ಮ್ಯೂಸಿಷಿಯನ್ ಅಂತೆ. ಆಯಿತಾ? ಪ್ರತಿ 40 ಜನರಲ್ಲಿ 20 ಜನ ಸಂಗೀತಗಾರರಂತೆ. ಆಯಿತಾ? ಹಾಗಾದರೆ ಯಾವ ಫಿಗರ್ ರೆಪ್ರೆಸೆಂಟ್ ಮಾಡುತ್ತೆ? ಫಸ್ಟ್ ಏನು ಮಾಡಿ, 20/40 ಅಂತ ಬರ್ಕೊಳ್ಳಿ. ಆಯಿತಾ? ಪ್ರತಿ 40 ಜನರಲ್ಲಿ 20 ಜನ ಮ್ಯೂಸಿಷಿಯನ್ ಅಂತೆ. ಆಯಿತಾ? ಇದನ್ನು ಸಿಂಪ್ಲಿಫೈ ಮಾಡ್ಕೊಳ್ಳಿ. 20 1s 20 2s. ಆಯಿತಾ? 1/2 ಆಗುತ್ತೆ. ಇಲ್ಲಿ ಯಾವ ಫಿಗರ್ ರೆಪ್ರೆಸೆಂಟ್ ಮಾಡುತ್ತೆ? ಹಾಫ್. ಹಾಫ್ ಯಾವ ರೆಪ್ರೆಸೆಂಟ್ ಮಾಡುತ್ತೆ? ಇದು ಹಾಫ್ನ ರೆಪ್ರೆಸೆಂಟ್ ಮಾಡುತ್ತೆ. ಇದು ಅರ್ಧ ಹಾಫು, ಇದು ಅರ್ಧ ಹಾಫ್. ಆಯಿತಾ? ಕ್ವಶನ್ ನಂಬರ್ 23ಗೆ ಆನ್ಸರು ಬಿ ಬರುತ್ತೆ. ಕ್ವಶನ್ ನಂಬರ್ 24 ನೋಡಿ. ಕ್ವಶನ್ ನಂಬರ್ 24ಅಲ್ಲಿ ಏನು ಕೇಳಿದ್ದಾನೆ ಅಂದರೆ, ಆಯಿತಾ? ಇಲ್ಲೊಂದು ಫಿಗರ್ ಕೊಟ್ಟಿದ್ದಾನೆ, 4 ಫಿಗರ್ ಕೊಟ್ಬಿಟ್ಟು ಇದರಲ್ಲಿ 3/4ನ ಯಾವುದು ರೆಪ್ರೆಸೆಂಟ್ ಮಾಡುತ್ತೆ ಅಂತ ಕೇಳಿದ್ದಾನೆ. ಆಯಿತಾ? 3/4 ಅಂದರೆ ಇದು. ಆಯಿತಾ? ಕನ್ನಡದಲ್ಲಿ 4/3 ಭಾಗ.
4ರಲ್ಲಿ 3 ಭಾಗನ ಯಾವುದು ರೆಪ್ರೆಸೆಂಟ್ ಮಾಡುತ್ತೆ ಅಂತ ಕೇಳಿದ್ದಾರೆ ಆಯಿತಾ. ಯಾವುದಿದೆ ಇಲ್ಲಿ ನೋಡಿ, 1 2 3, ಇದು 3/4 ರೆಪ್ರೆಸೆಂಟ್ ಮಾಡುತ್ತೆ ಆಯಿತಾ. 3/4 ಮುಕ್ಕಾಲು ಭಾಗ ರೆಪ್ರೆಸೆಂಟ್ ಮಾಡುತ್ತೆ ಈ ಫಿಗರ್ ಆಯಿತಾ. ಕ್ವಶನ್ ನಂಬರ್ 24ಗೆ ಆನ್ಸರ್ ಏನು ಬರುತ್ತೆ? ಕ್ವಶನ್ ನಂಬರ್ 24ಗೆ ಆನ್ಸರು ಬಿ. ಕ್ವಶನ್ ನಂಬರ್ 25 ನೋಡಿ. ಕ್ವಶನ್ ನಂಬರ್ 25ಅಲ್ಲಿ 1/4ನ ಯಾವುದು ರೆಪ್ರೆಸೆಂಟ್ ಮಾಡುತ್ತೆ ಅಂತ ಕೇಳಿದರೆ, 4ನೇ ಒಂದು ಭಾಗನ ಯಾವುದು ರೆಪ್ರೆಸೆಂಟ್ ಮಾಡುತ್ತೆ ಅಂತ ಕೇಳಿದರೆ, ABCD 4 ಫಿಗರ್ ಕೊಟ್ಬಿಟ್ಟು 1/4 ಅಥವಾ 4ನೇ ಒಂದು ಭಾಗನ ಯಾವುದು ರೆಪ್ರೆಸೆಂಟ್ ಮಾಡುತ್ತೆ ಅಂತ ಕೇಳಿದ್ದಾರೆ. ಇಲ್ಲಿ ನೋಡಿ, ಇದು ಆಯಿತಾ, ಇದು ರೆಪ್ರೆಸೆಂಟ್ ಮಾಡುತ್ತೆ. 4ರಲ್ಲಿ 1 ಭಾಗನ ಇದು ರೆಪ್ರೆಸೆಂಟ್ ಮಾಡುತ್ತೆ ಆಯಿತಾ. ಕ್ವಶನ್ ನಂಬರ್ 25ಗೆ ಆನ್ಸರು ಎ.